ಈ ಮಧ್ಯಾಹ್ನ ಕಾಲದ ತರಗತಿಗೆ ಹಾಜರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ಬೇರೆ ಪರಲೋಕಕ್ಕೆ ಅರ್ಹರು ಯಾರು ಅಥವಾ ಪರಲೋಕಕ್ಕೆ ಯಾರು ಹೋಗುತ್ತಾರೆ ಈ ವಿಷಯವನ್ನು ಕುರಿತು ನಾವು ಇವತ್ತು ಈ ತರಗತಿಯನ್ನು ಏರ್ಪಾಟ್ ಮಾಡಿಕೊಂಡಿದ್ದೇವೆ. ಬೆಳಗಿನ ಜಾವದಲ್ಲಿ ಮೊದಲನೇ ಸೆಷನ್ದಲ್ಲಿ ಪರಲೋಕ ಅಂದ್ರೆ ಏನು, ಪರಲೋಕ ಯಾರ ನಿವಾಸ ಸ್ಥಳವಾಗಿದೆ, ಪರಲೋಕ ಅನ್ನೋದು ನಿಜವಾಗೂ ಇದೆಯಾ ಅಥವಾ ಅದೊಂದು ಕಾಲ್ಪನಿಕನ, ಪರಲೋಕದಲ್ಲಿ ಯಾರ್ಯಾರು ಇದ್ದಾರೆ ಹಾಗೂ ಪರಲೋಕಕ್ಕೆ ಯಾರ್ಯಾರು ಹೋಗ್ತಾರೆ ಅನ್ನುವಂಥ ವಿಷಯಗಳನ್ನು ನಾವು ಕಲ್ತಿದ್ದೇವೆ. ಈ ಪರಲೋಕಕ್ಕೆ ಯಾರ್ಯಾರು ಹೋಗ್ತಾರೆ ಅನ್ನುವಂತ ವಿಚಾರದಲ್ಲಿ ನಾವು ಊಟಕ್ಕೆ ಮೊದಲು 3 ಸಂಗತಿಗಳನ್ನು ಆಲೋಚನೆ ಮಾಡಿ. ಪರಲೋಕಕ್ಕೆ ಹೋಗುವ ನಂಬರ್ 1 ಟೈಪ್ 1 ಜನರು ಯಾರು ಅಂತ ಹೇಳಿದ್ರೆ, ಕುರಿಮರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿಕೊಂಡವರು ಮಾತ್ರವೇ ಪರಲೋಕಕ್ಕೆ ಅರ್ಹರು ಎಂಬುದಾಗಿ ನೋಡ್ಕೊಂಡ್ವಿ. ಎರಡನೇದಾಗಿ, ನನ್ನ ತಂದೆಯಿಂದ ಆಶೀರ್ವದಿಸಲ್ಪಟ್ಟು ನೀತಿವಂತರಾಗಿ ಸತ್ಕ್ರಿಯೆಗಳನ್ನು ಮಾಡುವವರು ಮಾತ್ರವೇ ಪರಲೋಕಕ್ಕೆ ಹೋಗುತ್ತಾರೆ. ಇನ್ನು ಮೂರನೇದಾಗಿ, ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡವರು ಮಾತ್ರವೇ ಪರಲೋಕಕ್ಕೆ ಹೋಗುತ್ತಾರೆ ಎನ್ನುವಂತ 3 ಸಂಗತಿಗಳನ್ನು ಊಟಕ್ಕೆ ಮೊದಲು ನಾವು ಆಲೋಚನೆ ಮಾಡಿದ್ದೇವೆ. ಉಳಿದ ಸಂಗತಿಗಳನ್ನು ಈ ಮಧ್ಯಾಹ್ನ ಕಾಲ ತರಗತಿಯಲ್ಲಿ ಆಲೋಚನೆ. 4ನೇದಾಗಿ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟವರು ಮಾತ್ರವೇ ಪರಲೋಕಕ್ಕೆ ಹೋಗುತ್ತಾರೆ. ಯಜ್ಞದ ಕುರಿಯಾದಾತನ ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟವರು ಮಾತ್ರವೇ ಪರಲೋಕಕ್ಕೆ ಹೋಗುತ್ತಾರೆ. ಪ್ರಕಟಣೆ ಪುಸ್ತಕ 27ನೇ ವಾಕ್ಯ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 27ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಹೊಲೆಯಾದದ್ದನ್ನು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯುವುದಿವೋ ಅವರು ಮಾತ್ರ ಪರಲೋಕಕ್ಕೆ ಸೇರುವರು. ನೋಡ್ರಿ, 4ನೇದಾಗಿ ಟೈಪ್ 4 ಯಾರು ಹೋಗ್ತಾರೆ ಅಂದ್ರೆ, ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟವರು ಮಾತ್ರವೇ. ಯಜ್ಞದ ಕುರಿಯಾದಾತನ ಅಂದ್ರೆ ಯೇಸು ಕ್ರಿಸ್ತನ ಕೈಯಲ್ಲಿ ಇರ್ತಕ್ಕಂಥ, ಆತನ ಸಮ್ಮುಖದಲ್ಲಿ ಇರ್ತಕ್ಕಂಥ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆಯಲ್ಪಟ್ಟಿವೆಯೋ ಅವರು ಮಾತ್ರವೇ ಪರಲೋಕಕ್ಕೆ ಅರ್ಹರು. ದೇವರ ವಾಕ್ಯ ಹೇಳುತ್ತಂದ್ರೆ, ಪರಲೋಕದಲ್ಲಿ ದೇವರು ಲೈಫ್ ಆಫ್ ಬುಕ್, ಜೀವಬಾಧ್ಯರ ಪಟ್ಟಿ ಅಥವಾ ಜೀವಬಾಧ್ಯರ ಪುಸ್ತಕ ಎಂಬ ಒಂದು ಪುಸ್ತಕವನ್ನು ದೇವರು ಪರಲೋಕದಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 8ನೇ ವಚನದಲ್ಲಿ ಸಮಾಚಾರವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 13:8 ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಜಗದುತ್ಪತ್ತಿಗೆ ಮೊದಲೇ ಅಂದ್ರೆ ಜಗತ್ತು ಉತ್ಪತ್ತಿಯಾಗುವುದಕ್ಕೆ ಮೊದಲೇ ದೇವರು ತನ್ನ ಸಮ್ಮುಖದಲ್ಲಿ ಒಂದು ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಜಗದುತ್ಪತ್ತಿಗೆ ಮೊದಲೇ ದೇವರು ಒಂದು ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಆ ಬುಕ್ ನ ಹೆಸರು ಏನಂದ್ರೆ ಜೀವಬಾಧ್ಯರ ಪುಸ್ತಕ, ಲೈಫ್ ಆಫ್ ಬುಕ್ ಅಥವಾ ಬುಕ್ ಆಫ್ ಲೈಫ್. ಅದರ ಪುಸ್ತಕದ ಹೆಸರು ಏನಂದ್ರೆ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿ ಅಥವಾ ಜೀವಬಾಧ್ಯರ ಪುಸ್ತಕ ಎಂಬುದಾಗಿ. ದೇವರ ಸಮ್ಮುಖದಲ್ಲಿ ದೇವರು ಒಂದು ಬುಕ್ ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಜಗದುತ್ಪತ್ತಿಗೆ ಮೊದಲಿನಿಂದ ಅದನ್ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಅದಕ್ಕೆ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿ, ಜೀವಬಾಧ್ಯರ ಪುಸ್ತಕ ಎಂಬುದಾಗಿ ಆ ಬುಕ್ಕಿನ ಹೆಸರು. ಅದರಲ್ಲಿ ಯಾರ್ಯಾರು ನೀತಿವಂತರಾಗಿರ್ತಾರೋ, ಯಾರ್ಯಾರು ಸದ್ಭಕ್ತರಾಗಿರ್ತಾರೋ, ಯಾರ್ಯಾರು ಆತನಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ
ಅಂತವರ ಹೆಸರುಗಳನ್ನು ದೇವರು ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ. ಕೀರ್ತನೆಗಳ ಪುಸ್ತಕ 69:28 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕೀರ್ತನೆಗಳು 69 ಕೀರ್ತನೆ 28ನೇ ವಚನದಲ್ಲಿ ಸಮಾಚಾರವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ, ಸದ್ಭಕ್ತರ ಹೆಸರಿನ ಸಂಗಡ ಅವರದು ಬರೆಯಲ್ಪಡದಿರಲಿ. ಇಲ್ಲಿ ಏನ್ ಹೇಳ್ತಾನಂದ್ರೆ ಕೀರ್ತನೆಗಳು 69:28 ನಾನು ಇದನ್ನ ಅಳಿಸ್ತೀನಿ. ಕೀರ್ತನೆಗಳು 69:28 ಇನ್ನೇನಂತ ಕರೆದೆ ಅಂದ್ರೆ ನೀತಿವಂತರ ಪಟ್ಟಿ ಅಥವಾ ಸದ್ಭಕ್ತರ ಪಟ್ಟಿ. ಪಟ್ಟಿ ಅಂದ್ರೆ ಲಿಸ್ಟ್ ಅಂತ. ಪಟ್ಟಿ ಅಂದ್ರೆ ಏನ್ ಬದರ ಅರ್ಥ? ಲಿಸ್ಟ್. ಸೊ ದೇವರ ಸಮ್ಮುಖದಲ್ಲಿ ಯಾರ್ಯಾರು ನೀತಿವಂತರಾಗಿರ್ತಾರೋ, ಹಳೆ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ಧರ್ಮಶಾಸ್ತ್ರಕ್ಕೆ ಅನುಸಾರವಾಗಿ ನೀತಿ ನಡೆಸಿದವರು, ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನ ರಕ್ತದಿಂದ ನೀತಿವಂತರಾಗಿ ನಿರ್ಣಯಿಸಲ್ಪಟ್ಟವರು, ಸದ್ಭಕ್ತರಾಗಿ ದೇವರ ಸಮ್ಮುಖದಲ್ಲಿ ಯಾರ್ಯಾರು ನಡ್ಕೊಳ್ತಾರೋ ಅವರ ಹೆಸರುಗಳೆಲ್ಲ ಈ ಪುಸ್ತಕದಲ್ಲಿ ಏನಾಗಿದೆ ಅಂದ್ರೆ ಇವರು ಪರಲೋಕಕ್ಕೆ ಅರ್ಹರು. ಆ ಪುಸ್ತಕದಲ್ಲಿ ಹೆಸರುಗಳು ಬರೆಯಲ್ಪಟ್ಟವರು ಮಾತ್ರ ಎಲ್ಲಿಗೆ ಹೋಗ್ತಾರೆ? ನೀನು ನೀತಿವಂತನಾಗಿದ್ರೆ, ಸದ್ಭಕ್ತನಾಗಿದ್ರೆ ನಿನ್ನ ಹೆಸರು ಕೂಡ ಅಲ್ಲಿ ಇರುತ್ತೆ. ನೀನ್ ನೀತಿವಂತನಲ್ಲ ಅಂದ್ರೆ, ಸದ್ಭಕ್ತನಲ್ಲ ಅಂದ್ರೆ ನಿನ್ನ ಹೆಸರು ಅದರಲ್ಲಿ ಇರೋದಿಲ್ಲ. ಅದ್ರಲ್ಲಿ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗಲ್ಲ. ಸೊ ಪಾಯಿಂಟ್ ಏನಂದ್ರೆ ಕುರಿಮರಿಯಾದತನ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಂತ ಹೆಸರುಗಳು ಪರಲೋಕ. ಯಾರ್ಯಾರ ಹೆಸರುಗಳು ಅಂತ ಹೇಳಿದ್ರೆ ನೀತಿವಂತರ ಹೆಸರಲ್ಲಿ ಇರುತ್ತೆ, ಸದ್ಭಕ್ತರ ಹೆಸರುಗಳು ಅದರಲ್ಲಿ ಸೇರಿಸಲ್ಪಡ್ತವೆ. ಫಿಲಿಪ್ದವ್ರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಸುವಾರ್ತೆಗೆ ಸಹಕರಿಸುವವರ ಹೆಸರುಗಳು ಅದರಲ್ಲಿ ಸುವಾರ್ತೆಗೆ ಸಹಕಾರಿಗಳಾಗಿರುವವರ ಸುವಾರ್ತೆಗೆ ಯಾರ್ಯಾರು ಸಹಕಾರಿಗಳಾಗಿರ್ತಾರೋ, ಸುವಾರ್ತೆ ವ್ಯಾಪ್ತಿಗೆ, ಸುವಾರ್ತೆ ಪ್ರಕಟಿಸಲ್ಪಡುವುದಕ್ಕಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕಾರಿಗಳಾಗಿದ್ರೆ, ನಾವುಗಳು ಸಹಕಾರ ಕೊಡೋರಾಗಿದ್ರೆ ಅಂತವರ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟಿರ್ತವೆ? ಕುರಿಮರಿಯಾದತನ ಜೀವಬಾಧ್ಯರ ಪಟ್ಟಿ. ಸೊ ನಾವು ಸುವಾರ್ತೆಗೆ ಸಹಕಾರಿಗಳಾಗಿದ್ರೆ, ಸಪೋರ್ಟ್ ಮಾಡೋರಾಗಿದ್ರೆ ನಮ್ಮ ಹೆಸರುಗಳು ಖಂಡಿತವಾಗ್ಲೂ ಅದ್ರಲ್ಲಿ ಇರ್ತವೆ. ದಟ್ ಮೀನ್ಸ್ ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ತೀವಿ. ಯಾರ್ಯಾರ ಹೆಸರುಗಳು ಅದರಲ್ಲಿ ಇರ್ತವೆ ಅನ್ನೋದು ಗೊತ್ತಿರ್ತದೆ. ನೀತಿವಂತರ ಹೆಸರುಗಳು ಅದರಲ್ಲಿ ಇರ್ತವೆ, ಸದ್ಭಕ್ತರು. 3ನೇದಾಗಿ ಸುವಾರ್ತೆಗೆ ಸಹಕಾರಿಗಳಾಗಿರುವವರು. ಸುವಾರ್ತೆನ ಹಾಳು ಮಾಡ್ತಕ್ಕಂಥವ್ರಲ್ಲ, ಸುವಾರ್ತೆಗೆ ಸಹಕಾರಿಗಳು ಅಂದ್ರೆ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಜನರ ಹೆಸರುಗಳು ಆ ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರ್ತವೆ ಎಂಬುದಾಗಿ ಫಿಲಿಪ್ಪಿ 4:3 ಬರೆಯಲ್ಪಟ್ಟಿದೆ. ಇನ್ನು ಮಲಾಕಿ ಗ್ರಂಥ, ಮಲಾಕಿಯ ಪುಸ್ತಕ ಹಳೆ ಒಡಂಬಡಿಕೆಯಲ್ಲಿ 3:16 ಯೆಹೋವನ ನಾಮಸ್ಮರಣೆ ಮಾಡುವವರ ಹೆಸರುಗಳು. ಯೆಹೋವನ ನಾಮಸ್ಮರಣೆ ಅಂದ್ರೆ ಯೆಹೋವ ದೇವರಲ್ಲಿ ಭಯಭಕ್ತಿಯನ್ನಿಟ್ಟು ಆತನ ನಾಮವನ್ನು ಆಶ್ರಯಿಸಿಕೊಂಡು, ಆತನ ನಾಮವನ್ನು ಹೇಳಿಕೊಂಡು, ಆತನ ಹೆಸರಿನಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ನಾಮಸ್ಮರಣೆಯನ್ನು ಮಾಡುವಂತವರ ಹೆಸರುಗಳು ಆ ಜೀವ ಬಾಧ್ಯಸ್ಥರ ಪಟ್ಟಿಯಲ್ಲಿ. ಈ ಭೂಮಿಯಲ್ಲಿ ಯಾರ್ಯಾರು ಯೆಹೋವನ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರ ಹೆಸರುಗಳು ಖಂಡಿತವಾಗಿಯೂ ಜಗದುತ್ಪತ್ತಿಯಿಂದ ದೇವರು ಮೇಂಟೈನ್ ಮಾಡ್ತಾ ಇರ್ತಕ್ಕಂಥ ಆ ಪುಸ್ತಕದಲ್ಲಿ ಅವರವರ ಹೆಸರುಗಳು ಬರೆಯಲ್ಪಟ್ಟಿರ್ತವೆ. ಅದರಲ್ಲಿ ಯಾರ್ಯಾರ ಹೆಸರುಗಳು ಇರ್ತಾವೋ ಅವ್ರು ಮಾತ್ರ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಅದರಲ್ಲಿ ಯಾರ್ಯಾರ ಹೆಸರುಗಳು ಇರ್ತಾವ ಅಂದ್ರೆ ನೀತಿವಂತರ ಹೆಸರುಗಳು ಇರ್ತವೆ. ಅದು ಯಾವಾಗ್ಲಿಂದ ಇದೆ ಬುಕ್? ಅದು ಜಗದುತ್ಪತ್ತಿಗೆ ಮೊದಲಿನಿಂದ ದೇವರು ಮೇಂಟೈನ್ ಮಾಡ್ತಿದ್ದಾನೆ ತನ್ನ ಸಮ್ಮುಖದಲ್ಲಿ. ಆದ್ರೆ ಯಾರ್ಯಾರ ನೀತಿವಂತರ ಹೆಸರು ಇರುತ್ತೆ, ಸದ್ಭಕ್ತರ ಹೆಸರು ಇರುತ್ತೆ, ಸುವಾರ್ತೆಗೆ ಸಹಕಾರಿಗಳಾಗಿರೋ ಹೆಸರು ದೇವರದಲ್ಲಿ ಬರ್ಕೋತಾನೆ. ದೇವರ ನಾಮಸ್ಮರಣೆ, ಯೆಹೋವನ ನಾಮಸ್ಮರಣೆಯನ್ನು ಮಾಡ್ತಾ ಭೂಮಿಯಲ್ಲೇ ಬಳಸ್ತಕ್ಕಂತ ಜನರ ಹೆಸರು ಅದರಲ್ಲಿ ಏನಾಗಿರ್ತದೆ? ಬರೆಯಲ್ಪಟ್ಟಿದೆ. ಅಂತವ್ರು ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಅದ್ರಲ್ಲಿ ಇಲ್ಲ ಅಂದ್ರೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಪ್ರಶ್ನೆ ಏನಂದ್ರೆ, ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ, ಕುರಿಮರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರಿದೆಯಾ? ಹೇಗೆ ಕನ್ಫರ್ಮ್ ಮಾಡ್ಕೊಳ್ಳೋದು ಅಂದ್ರೆ, ನೀನು ನೀತಿವಂತನಾಗಿದ್ರೆ, ಸದ್ಭಕ್ತನಾಗಿದ್ರೆ, ಸುವಾರ್ತೆಗೆ ಸಹಕಾರವನ್ನು ಮಾಡುವ ವ್ಯಕ್ತಿಯಾಗಿದ್ರೆ, ಯೆಹೋವನ ನಾಮಸ್ಮರಣೆಯನ್ನು ಮಾಡುವ ವ್ಯಕ್ತಿ ಭೂಮಿ ಮೇಲೆ ಏನಾಗಿದೆ ಖಂಡಿತವಾಗ್ಲೂ ನಿನ್ನ ಹೆಸರು ಅದರಲ್ಲಿ ಇರುತ್ತೆ. ಅದರಲ್ಲಿರೋರೇ ನಾಳೆ ಭವಿಷ್ಯದಲ್ಲಿ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ.
ಅರ್ಥ ಆಯ್ತಾ? ಸೊ ಅದ್ರಲ್ಲಿ ಯಾರ್ಯಾರ ಹೆಸರಿದೆ? ನೀತಿವಂತರು, ಸದ್ಭಕ್ತರು, ಸುವಾರ್ತೆಗೆ ಸಹಕರಿಸುವವರು, ಯೆಹೋವನ ನಾಮಸ್ಮರಣೆ ಮಾಡ್ತಾರೆ. ಹೆಸರುಗಳು ಇರ್ತವೆ. ಅದರಲ್ಲಿರುವವರ ಯಾರ್ಯಾರ ಹೆಸರಿದೆಯೋ ಅವರೆಲ್ಲ ನಿತ್ಯತ್ವಕ್ಕೆ ಅಥವಾ ಪರಲೋಕಕ್ಕೆ ಹೋಗ್ತಾರೆ. ಯಾರ್ಯಾರ ಹೆಸರುಗಳು ಇರಲ್ಲ, ಯಾರ ಹೆಸರುಗಳು ಇರೋದಿಲ್ಲ ಅದರಲ್ಲಿ. ಸೊ ಯಾರ್ಯಾರ ಹೆಸರಿದೆ ಅಂತ ನೋಡಿದ್ವಿ. ಯಾರ್ಯಾರ ಹೆಸರು ಇರ್ತವೆ? ನೀತಿವಂತರು, ಸದ್ಭಕ್ತರು, ಸುವಾರ್ತೆಗೆ ಸಹಕಾರಿಗಳಾಗಿರ್ತಕ್ಕಂಥವ್ರ ಹೆಸರುಗಳು ಮತ್ತು ಯೆಹೋವನ ನಾಮಸ್ಮರಣೆ ಮಾಡ್ತಕ್ಕಂಥ ಹೆಸರು ಇರುತ್ತೆ. ಈಗ ಯಾರ್ಯಾರ ಹೆಸರು ಇರಲ್ಲ ಅಂತ ಹೇಳಿದ್ರೆ, ಯಾರ್ಯಾರ ಹೆಸರುಗಳು ಆ ಕುರಿಮರಿಯಾದ ಆತನ ಜೀವಬಾಧ್ಯರ ಪುಸ್ತಕದಲ್ಲಿ ಇರಲ್ಲ ಅಂತ ಹೇಳಿದ್ರೆ, ಮೊದಲನೇದಾಗಿ ವಿಮೋಚನೆ ಕಾಂಡ 32ನೇ ಅಧ್ಯಾಯ 32ರಿಂದ 32-33 ವಚನಗಳನ್ನು ನೋಡಿದಾಗ, ಯಾರು ದೇವರ ಮುಂದೆ ಪಾಪ ಮಾಡುತ್ತಾನೋ ಅಂತವರ ಹೆಸರು ಅದರಲ್ಲಿ ಇರಲ್ಲ. ಯಾರು ದೇವರ ಮುಂದೆ ಪಾಪ ಮಾಡುತ್ತಾರೋ ಅವರ ಹೆಸರುಗಳು ಅದರಿಂದ ದೇವರು ಅಳಿಸ್ಬಿಡ್ತಾನಂತೆ. ಏನ್ ಮಾಡ್ತಾನೆ ಬ್ರದರ್? ಅಂದ್ರೆ ತಿಳ್ಕೊ, ನಿನ್ನ ಹೆಸರು ಅದರಲ್ಲಿದೆ, ಆದ್ರೆ ದೇವರ ಸಮ್ಮುಖದಲ್ಲಿ ದೇವರ ವಿರೋಧವಾಗಿ ದೇವರ ಎದುರುಗಡೆ ಪಾಪ ಮಾಡಿದ್ರೆ ದೇವ್ರು ಮತ್ತೆ ಏನ್ ಮಾಡ್ತಾರೆ? ಡಿಲೀಟ್ ಗೊತ್ತಲ್ಲ, ಡಿಲೀಟ್ ಆಪ್ಷನ್. ಸೊ ನಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿದ್ರೆ ದೇವರು ಅದನ್ನು ಅಳಿಸಿ ಬಿಡದ ಹಾಗೆ ನೋಡ್ಕೋಬೇಕು. ದೇವರು ಅಳಿಸ್ತಾನ ಬ್ರದರ್? ಯಾವಾಗ? ದೇವರ ಮುಂದೆ ನಾವು ಪಾಪ ಮಾಡಿದಾಗ ನಮ್ಮ ಹೆಸರು ಆಟೋಮೆಟಿಕ್ ಆಗಿ ಏನ್ ಮಾಡ್ತಾರೆ? ದೇವರು ಅಳಿಸ್ಬಿಡ್ತಾರೆ, ಅವ್ರ ಹೆಸರು ಇರಲ್ಲ. ಎರಡನೇದಾಗಿ ಪ್ರಕಟಣೆ ಪುಸ್ತಕ 21-27ರಲ್ಲಿ ಹೊಲೆಯಾದದ್ದನ್ನು ಮತ್ತು ಅಸಹ್ಯವಾದದ್ದನ್ನು ಮತ್ತು ಸುಳ್ಳಾದದ್ದನ್ನು ನಡೆಸುವವರ ಹೆಸರುಗಳು ಅದರಲ್ಲಿ ಇರೋದಿಲ್ಲ. ದೇವರ ಮುಂದೆ ಪಾಪ ಮಾಡ್ತಕ್ಕಂಥವ್ರ ಹೆಸರುಗಳನ್ನು ದೇವರು ಜೀವಬಾಧ್ಯರ ಪಟ್ಟಿಯಿಂದ ಏನ್ ಮಾಡ್ತಾನೆ? ತೆಗೆದು ಬಿಡ್ತಾನೆ. ನೆಕ್ಸ್ಟ್ ಏನಂತಿದ್ರೆ, ಹೊಲೆಯಾದದ್ದು ಅಂದ್ರೆ ಅಪವಿತ್ರವಾದದ್ದು. ಹೊಲೆಯಾದದ್ದು ಅಂದ್ರೆ ಅಪವಿತ್ರವಾದ ಕಾರ್ಯಗಳನ್ನು, ಅಸಹ್ಯವಾದ ಕಾರ್ಯಗಳನ್ನು, ಸುಳ್ಳಾದದ್ದನ್ನು ನಡೆಸ್ಕೊಳ್ತಾ ಜೀವನ ಮಾಡ್ತಕ್ಕಂಥವ್ರ ಹೆಸರುಗಳು ಅದರಲ್ಲಿ ಬರೀತಾರೆ. ಪ್ರಕಟಣೆ ಪುಸ್ತಕ 21-20. ಆದ್ರಿಂದ ನಾವು ಹೊಲೆಯಾದದ್ರಲ್ಲಿ ಇದೀವ, ಅಸಹ್ಯವಾದದ್ದನ್ನು ಮಾಡೋದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀವ, ಅಥವಾ ಸುಳ್ಳಾದದ್ದನ್ನು ನಂಬಿ ಸುಳ್ಳಿನ ಜೀವಿತ ನಡೆಸ್ತಾ ಇದ್ರೆ ನಮ್ಮ ಹೆಸರುಗಳು ಅದರಲ್ಲಿ ಇರ್ಲಿಕ್ಕೆ ಸಾಧ್ಯ. ಅರ್ಥ ಆಗ್ತಿದೆಯಾ? ಮೊದಲು ಯಾರ ಹೆಸರುಗಳು ಅದರಲ್ಲಿ ಇದೆಯೋ ನೋಡಿದ್ವಿ, ಯಾರ ಹೆಸರು ಇರಲ್ಲ ಅನ್ನೋದನ್ನ ನಾವು ಆಲೋಚನೆ. ಪ್ರಕಟಣೆ ಪುಸ್ತಕ 20-21ರಲ್ಲಿ ಹೊಲೆಯಾದದ್ದನ್ನು, ಅಸಹ್ಯವಾದದ್ದನ್ನು, ಸುಳ್ಳಾದದ್ದನ್ನು ನಡೆಸುವವರ ಹೆಸರುಗಳು ಅದರಲ್ಲಿ ಇರೋದಿಲ್ಲ. ದಟ್ ಮೀನ್ಸ್ ಇರಲ್ಲ ಅಂದ್ರೆ ಅವ್ರು ಪರಲೋಕಕ್ಕೆ ಹೋಗ್ತಾರ? ಹೋಗಲ್ವಾ? ಹೋಗಲ್ಲ. ರೈಟ್. ಮೂರನೇದಾಗಿ ಪ್ರಕಟಣೆ 3ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 4ನೇ ವರ್ಷದಲ್ಲಿ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡವರ ಅಂದ್ರೆ ತಮ್ಮ ವಸ್ತ್ರಗಳನ್ನ ಅಂದ್ರೆ ತಮ್ಮ ಜೀವಿತವನ್ನು ಮೈಲಿಗೆ ಮಾಡಿಕೊಳ್ಳೋದಂದ್ರೆ ಅಪವಿತ್ರ ಮಾಡಿಕೊಂಡವರಂತ ಹೆಸರುಗಳು ಅದರಲ್ಲಿ. ತಮ್ಮ ವಸ್ತ್ರಗಳನ್ನು ಅಂದ್ರೆ ಜೀವಿತ, ತಮ್ಮ ಕ್ರಿಯೆಗಳನ್ನು, ಮೈಲಿಗೆ ಅಂದ್ರೆ ಅಪವಿತ್ರ, ಅಶುದ್ಧವಾದ ತಮ್ಮ ಲೈಫ್ ನ ಕರೆಕ್ಟ್ ಮಾಡ್ಕೊಂಡು ಅಂತವ್ರ ಹೆಸರಿಲ್ಲ. ಈಗ ನಾವು ರಕ್ಷಣೆ ಹೊಂದಿದ್ವಿ, ಸಭೆಯಲ್ಲಿ ಇದ್ವಿ, ಪುನಃ ನಮ್ಮ ಮೈಲಿಗೆ ಮಾಡ್ಕೊಂಡ್ರೆ ನಮ್ಮ ಹೆಸರುಗಳು ಅದರಿಂದ ತೆಗೆಯಲ್ಪಡುತ್ತೆ. ಅದಕ್ಕೆ ನಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡವರ ಹೆಸರುಗಳು ಅದರಲ್ಲಿ. ಆದ್ರಿಂದ ಬಟ್ಟೆಗಳನ್ನು ಮೈಲಿಗೆ ಮಾಡ್ಕೋಬಾರ್ದು. ಬಟ್ಟೆಗಳಂದ್ರೆ ಇದು ಕೊಳೆ ಆದ್ರೆ ಸೋಪ್ನಿಂದ ತೊಳಿಬಹುದು. ನನ್ನ ಹೃದಯ, ನನ್ನ ಜೀವಿತ ಮೈಲಿಗೆ ಆದ್ರೆ ನನ್ನ ಹೆಸರು ಏನಾಗುತ್ತೆ? ಡಿಲೀಟ್. ಓಕೆನಾ? ಆದ್ರಿಂದ ನಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡಂತವರ ಹೆಸರುಗಳು ಅದರಲ್ಲಿ ಇರುವುದಿಲ್ಲ. ನಾಲ್ಕನೇದಾಗಿ ಮತ್ತೇನು ಬರೆದ ಸುವಾರ್ತೆ 10ನೇ ಅಧ್ಯಾಯ 32ನೇ ವಚನ ಮತ್ತು ಲೂಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ಕ್ರಿಸ್ತನನ್ನು ಒಪ್ಪಿಕೊಳ್ಳದೆ ಇರುವವರ ಹೆಸರುಗಳು ಅದರಲ್ಲಿ ಇರುವುದಿಲ್ಲ. ಕ್ರಿಸ್ತನನ್ನು ಒಪ್ಪಿಕೊಳ್ಳದೆ ಇರುವವರ ಹೆಸರುಗಳು ಇರೋದಿಲ್ಲ. ನನ್ನನ್ನು ಯಾರು ಒಪ್ಪಿಕೊಳ್ತಾರೋ ನನ್ನ ತಂದೆ ಮುಂದೆ ನಾನು ಅವರನ್ನು ಒಪ್ಪಿಕೊಳ್ತೇನೆ. ನನ್ನನ್ನು ಯಾರು ಭೂಮಿಯಲ್ಲಿ ಒಪ್ಪಿಕೊಳ್ತಾರೋ ಪರಲೋಕದಲ್ಲಿ ದೇವದೂತರ ಮುಂದೆ ನಾನು ಅವರನ್ನು ಒಪ್ಪಿಕೊಳ್ತೇನೆ. ಹೆದರಿಕೆಯಿಂದಲೋ, ನಾಚಿಕೆಯಿಂದಲೋ, ಭಯದಿಂದಲೋ ಯೇಸುವನ್ನು ಕರ್ತನೆಂದು ಕ್ರಿಸ್ತನೆಂದು ಒಪ್ಪಿಕೊಳ್ಳದೆ ಇರುವಂತವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇಲ್ಲ. ಯಾರು ಕ್ರಿಸ್ತನನ್ನು ಧೈರ್ಯವಾಗಿ ಒಪ್ಪಿಕೊಳ್ತಾರೋ
ಅಂತವ್ರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇರ್ತವೆ. ಒಪ್ಪಿಕೊಳ್ಳದೆ ಇರತಕ್ಕಂತ ವ್ಯಕ್ತಿಗಳ ಹೆಸರು ಅದರಲ್ಲಿ ಇರೋದು. 4ನೇದು. 5ನೇದಾಗಿ ಮೇಲೆ ತಿಳಿಸ್ಲ. 5ನೇದಾಗಿ ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನ, ಎಫೆಸ 1ನೇ ಅಧ್ಯಾಯ 23ನೇ ವಚನ, ಕೊಲೊಸ್ಸೆ 1ನೇ ಅಧ್ಯಾಯ 18ನೇ ವಚನ, ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನ. ಕ್ರಿಸ್ತನ ಸಭೆಯಲ್ಲಿ ಅಂದ್ರೆ ಚರ್ಚ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಸಭೆಯಲ್ಲಿ ಅಂದರೆ ಕ್ರಿಸ್ತನ ದೇಹವಾಗಿರುವ ಸಭೆಯಲ್ಲಿ ಇಲ್ಲದವರ ಹೆಸರುಗಳು ಇರೋದಿಲ್ಲ. 5ನೇದಾಗಿ ಯಾರ ಹೆಸರು ಅಂದ್ರೆ those who are not belong to the church of Christ. ಕ್ರಿಸ್ತನ ಸಭೆಯ ಮೆಂಬರ್ಸ್ ಯಾರಲ್ವೋ ಅವರ ಹೆಸರುಗಳು. ಮತ್ತಾಯನು ಬರೆದ ಸುವಾರ್ತೆ 16:18ರಲ್ಲಿ ಮತ್ತೆ ನೀನು ಪೇತ್ರನು, ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟುವೆನು, ಪಾತಾಳ ಲೋಕದ ಬಲವು ಅದನ್ನು, ಅಂದ್ರೆ ಒಬ್ಬನು ಪಾತಾಳದ ನರಕವನ್ನು ತಪ್ಪಿಸಿಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಯು ಕ್ರಿಸ್ತನು ಕಟ್ಟಿದ ಸಭೆಯಲ್ಲಿ ಒಬ್ಬನು, ಅರ್ಥ ಆಗ್ತದೆ? ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ಟಿದೆ. ಕ್ರಿಸ್ತನು ಒಂದು ಸಭೆ ಕಟ್ಟಿದ್ದಾನೆ, ಆ ಸಭೆನೇ ಆತನ ಸಭೆ. ಆ ಸಭೆಗೆ ಆತನ ಎಫೆಸ 1:23 ಪ್ರಕಾರ ಆ ಸಭೆಗೆ ಆತನ ಏನಾಗಿದ್ದಾನೆ? ಶಿರಸ್ಸು ಆಗಿದ್ದಾನೆ. ಸಭೆ ಎಂಬ ದೇಹಕ್ಕೆ, ಕೊಲೊಸ್ಸೆ 1:18ರಲ್ಲಿ ಸಭೆ ಎಂಬ ದೇಹಕ್ಕೆ ಕ್ರಿಸ್ತನು ತಲೆಯಾಗಿದ್ದಾನೆ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 12:13ರಲ್ಲಿ ದಾಸನಾಗ್ಲಿ ಸ್ವತಂತ್ರನಾಗ್ಲಿ, ಗ್ರೀಕನಾಗ್ಲಿ ಯಹೂದ್ಯನಾಗ್ಲಿ, ನಾವೆಲ್ಲರೂ ಒಂದೇ ದೇಹದಲ್ಲಿ ಸೇರುವುದಕ್ಕಾಗಿ ಒಂದು ದೀಕ್ಷಾ ಸ್ನಾನವನ್ನು. ಆದ್ರಿಂದ ಒಬ್ಬ ವ್ಯಕ್ತಿ ದೀಕ್ಷಾ ಸ್ನಾನ ತೆಗೆದುಕೊಂಡು ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಒಂದು ಅಂಗ ಆಗ್ತದೆ. ಅಂದ್ರೆ ಚರ್ಚ್ ಆಫ್ ಕ್ರೈಸ್ಟ್ ಒಬ್ಬ ಮೆಂಬರು ಆಗ್ತದೆ. ಮತ್ತೆ ಶಾಖೆಗಳೆಲ್ಲ ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಸಭೆಗಳು. ಅವರ ಹೆಸರು ಜೀವಪಾತ್ರ ಪಟ್ಟಿನ ಇರ್ತಾವ. ಜೀವನ್ ಇರ್ಲಿಕ್ಕೆ ಸಾಧ್ಯನಾ? ಆದ್ರಿಂದ ನೋಡಿ, ಕ್ರಿಸ್ತನ ಸಭೆಯಲ್ಲಿ ಚರ್ಚ್ ಆಫ್ ಕ್ರೈಸ್ಟ್ ಅಂದ್ರೆ ಕ್ರಿಸ್ತನ ದೇಹವಾಗಿರುವ ಸಭೆಯಲ್ಲಿ ಇಲ್ಲದವರ ಹೆಸರುಗಳು ಆ ಪಟ್ಟಿಯಲ್ಲಿ, ಆ ಜೀವಪಾತ್ರ ಪಟ್ಟಿಯಲ್ಲಿ ಇರೋದಿಲ್ಲ. ಇರ್ಬೇಕಂದ್ರೆ ಅವರು ಕ್ರಿಸ್ತನ ದೇಹವಾಗಿರ್ತಕ್ಕಂಥ ಸಭೆಯಲ್ಲಿ ಒಂದು ಅಂಗ ಅಥವಾ ಒಬ್ಬ ಮೆಂಬರು. ಬಹಳಷ್ಟು ಜನರು ಮತಶಾಖೆಗಳಲ್ಲಿ ಇದ್ದುಕೊಂಡು ಕ್ರಿಸ್ತನು ಕಟ್ಟಿರದಂತ ಸಭೆಗಳಿದ್ದುಕೊಂಡು ನಾವು ಪರಲೋಕಕ್ಕೆ ಹೋಗ್ತೀವಿ ಎಂಬುದ ಕನಸು. ಆದ್ರಿಂದ ಕ್ರಿಸ್ತನು ಒಂದು ಸಭೆಯನ್ನು ಕಟ್ಟಿದ್ದಾನೆ, ಅದು ಆತನದೇ. ಆ ಶರೀರವೆಂಬ ಆ ದೇಹಕ್ಕೆ, ಆತನ ದೇಹಕ್ಕೆ ಆತನು ತಲೆಯಾಗಿದ್ದಾನೆ. ಆದ್ರಿಂದ ಅದನ್ನೇನಂತ ಕರೆದ್ರೆ ರೋಮಾಪುರ 16:16ರಲ್ಲಿ ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನು ಹೊಂದಿಸುತ್ತವೆ. ರೋಮ 16:16 ಕ್ರಿಸ್ತನ ಸಭೆಗಳೆಲ್ಲ ನಿಮ್ಮನ್ನ ಏನ್ ಮಾಡ್ತೇವೆ ಅಂದ್ರೆ ಮೊದಲನೇ ಶತಮಾನದಲ್ಲಿ ಎಲ್ಲೇ ಇರ್ಲಿ ಅವು ಏನಂತ ಕರೆಯಲ್ಪಡ್ತಾ ಇದ್ವು? ಕ್ರಿಸ್ತನ ದಿ ಚರ್ಚ್ ಆಫ್. ಸೊ ಕ್ರಿಸ್ತನ ದೇಹದಲ್ಲಿ ಅಂಗವಾಗಿದ್ರೆ ನೀನು ಪಾತಾಳವನ್ನು ತಪ್ಪಿಸ್ಕೊಳ್ತೀನಿ. ಮತ್ತೆ ನೀನು ಪೇತ್ರನು, ಈ ಬಂಡೆ ಮೇಲೆ ನಾನು ನನ್ನ ಸಭೆಯನ್ನು ಕಟ್ತೀನಿ, ಪಾತಾಳ ಲೋಕದ ಬಲವದನ್ನು. ಒಬ್ಬರು ಪಾತಾಳವನ್ನು ನರಕವನ್ನು ತಪ್ಪಿಸ್ಕೊಳ್ಬೇಕು, ಪರಲೋಕಕ್ಕೆ ಹೋಗ್ಬೇಕಂದ್ರೆ ಯಾವ ಸಭೆಯಲ್ಲಿ ಇರ್ಬೇಕು? ಕ್ರಿಸ್ತನು ಕಟ್ಟಿದ ಸಭೆ. ಈಗ ಭೂಮಿಯಲ್ಲಿ ಸಮಾಜದಲ್ಲಿ ನಮ್ಮ ಸುತ್ತಮುತ್ತಲು ಸುಮಾರು 40,000 ಮತಶಾಖೆಗಳು. ಆ ಮತಶಾಖೆಗಳಲ್ಲಿ ಯಾರು ಕಟ್ಟಿಲ್ಲ? ಕ್ರಿಸ್ತನು ಕಟ್ಟಿದ್ದ ಎಷ್ಟು ಸಭೆಗಳನ್ನು? ಒಬ್ಬನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಎಲ್ಲಿ ಇರ್ಬೇಕು? ಕ್ರಿಸ್ತನು ಕಟ್ಟಿದ. ಒಂದು ವೇಳೆ ಮನುಷ್ಯರು ಕಟ್ಟಿದ ಸಭೆಗಳಲ್ಲಿದ್ರೆ ಆ ಮನುಷ್ಯನು ಪರಲೋಕ ಹೋಗ್ಲಿಕ್ಕೆ, ಒಂದ್ ವೇಳೆ ನೀನು ನಾನು ಪರಲೋಕಕ್ಕೆ ಹೋಗ್ಬೇಕಂದ್ರೆ, ಪರಲೋಕ ಹೋಗ್ಬೇಕೆಂಬ ಆಸೆ ಇದ್ರೆ ಖಂಡಿತವಾಗ್ಲೂ 100% ನಾವೆಲ್ಲಿರ್ಬೇಕು? ಕ್ರಿಸ್ತನು ಕಟ್ಟಿದ ಸಭೆಯಲ್ಲಿ. ಅರ್ಥ ಆಗ್ತಿದೆ ಜೀವ? ರೈಟ್. 5ನೇದಾಗಿ ಕ್ರಿಸ್ತನ ಸಭೆಯಲ್ಲಿ ಇಲ್ಲದವರು ಆ ಪರಲೋಕಕ್ಕೆ ಅಥವಾ ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರುಗಳು ಇರೋದಿಲ್ಲ. ಆದ್ದರಿಂದ ಈ 5 ರೀತಿಯಾದ ಜನರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಇರೋದಿಲ್ಲ. ಯಾವ ಒಂದು ಮತ್ತೊಂದ್ಸಲ ಹೇಳ್ತೀನಿ. ದೇವರ ಮುಂದೆ ಯಾರು ದೇವರ ಮುಂದೆ ಪಾಪ ಮಾಡ್ತಾರೋ ಅವರ ಹೆಸರುಗಳನ್ನ ದೇವರು ಡಿಲೀಟ್ ಮಾಡ್ತಾರೆ, ಅಂದ್ರೆ ಅದರಲ್ಲಿ ಇರಲ್ಲ. 2ನೇದಾಗಿ ಕೊಲೆಯಾದದ್ದನ್ನು, ಅಸಹ್ಯವಾದದ್ದನ್ನು, ಸುಳ್ಳಾದದ್ದನ್ನು ನಡೆಸುವ, ಆ ರೀತಿಯಾಗಿ ಜೀವಿಸುವ ಹೆಸರುಗಳು ಅದರಲ್ಲಿ ಇರೋದಿಲ್ಲ. 3ನೇದಾಗಿ ತಮ್ಮ ವಸ್ತ್ರಗಳನ್ನು ಅಂದ್ರೆ ತಮ್ಮ ಬದುಕುಗಳನ್ನು, ತಮ್ಮ ಲೈಫ್ನ ಮಲಿನ ಮಾಡಿಕೊಡ್ತಕ್ಕಂತ ಜನರ ಹೆಸರುಗಳು ಅದರಲ್ಲಿ ಇರಲ್ಲ. 4ನೇದಾಗಿ ಕ್ರಿಸ್ತರನ್ನು ಯಾರು ಒಪ್ಪಿಕೊಳ್ಳುವುದಿಲ್ವೋ ಅವರ ಹೆಸರುಗಳು ಅದರಲ್ಲಿ
ಇರೋದಿಲ್ಲ. ಐದನೇದಾಗಿ ಯಾರು ಕ್ರಿಸ್ತನ ಸಭೆಯಲ್ಲಿ ಮೆಂಬರ್ಸ್ ಆಗಿರಲ್ವೋ, ಕ್ರಿಸ್ತನ ರಾಜ್ಯದೊಳಗಿಲ್ವೋ, ಕ್ರಿಸ್ತನು ತಾನೇ ಕಟ್ಟಿದ ಸಭೆಯಲ್ಲಿ ಯಾರು ಇರಲ್ವೋ ಅವರ ಹೆಸರುಗಳು ಅದರಲ್ಲಿ ಇರಲ್ಲ. ಇರಲ್ಲ ಅಂದ್ರೆ ಎಲ್ಲಿಗೆ ಹೋಗಲ್ಲ? ಮತ್ತೆ ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ ಹೋಗ್ತಾರೆ ಅಂದ್ರೆ ಪ್ರಕಟಣೆ ಪುಸ್ತಕ ಎಲ್ಲಿಗೆ ಹೋಗ್ತಾರಂದ್ರೆ 20ನೇ ಅಧ್ಯಾಯ ಪ್ರಕಟಣೆ 20, ಪ್ರಕಟಣೆ 20ನೇ ಅಧ್ಯಾಯ 15ನೇ ವಚನದಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಇಲ್ಲವೋ ಅವರು ಬೆಂಕಿಯ ಕರೆಗೆ ತೊಪ್ಪಲ್ಪಡುವರು. ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಇಲ್ಲದವರು ಬೆಂಕಿಯ ಕೆರೆಗೆ ತೊಬ್ಬಲ್ಪಡುವರು ಅಂದ್ರೆ ಆಗ್ತಾರೆ, ಅವರೇ ಹೋಗಲ್ಲ. ಯಾರಾದ್ರೂ ಬೆಂಕಿ ಕೆರೆಗೆ ಬೀಳ್ತಾರ, ಏನ್ ಮಾಡ್ಬೇಕು ಅವ್ರನ್ನ? ಅಂತ ಗತಿ ಬೀಳುತ್ತೆ ನೋಡಿ. ಜೀವ ಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳಿಲ್ಲ ಅಂದ್ರೆ ಎಷ್ಟು ಡೇಂಜರ್ ಅಂದ್ರೆ ಪರಲೋಕಕ್ಕೆ ಹೋಗಲ್ಲ. ಇನ್ನೊಂದು ಕಡೆ ಏನಂದ್ರೆ ಅವರು ಬೆಂಕಿಯ ಕರೆಗೆ, ಅಂದ್ರೆ ನಮ್ಮ ಹೆಸರು ಎಲ್ಲಿರ್ಬೇಕು? ಖಂಡಿತವಾಗ್ಲು ಯಾರ್ಯಾರ ಹೆಸರು ಇರ್ತವೆ? ಮೊದ್ಲೇ ಹೇಳಿದ್ನಲ್ಲ, ಯಾರ್ಯಾರ ಹೆಸರು ಇರ್ತವೆ? ನೀತಿವಂತರ ಹೆಸರುಗಳು ಇರ್ತವೆ, ಸದ್ಭಕ್ತರ ಹೆಸರುಗಳು ಇರ್ತವೆ. ಮೂರನೇದಾಗಿ ಸುವಾರ್ತೆಗೆ ಸಹಕರಿಸುವವರ ಹೆಸರುಗಳು ಇರ್ತವೆ. ನಾಲ್ಕನೇದಾಗಿ ಯೆಹೋವನ ನಾಮಸ್ಮರಣೆ ಮಾಡ್ತಕ್ಕಂಥವ್ರ ಹೆಸರುಗಳು ಇರ್ತವೆ. 4 ಹೇಳಿದೆ. ಯಾರ್ಯಾರ ಹೆಸರು ಇರಲ್ಲ ಅಂದ್ರೆ ದೇವರ ಮುಂದೆ ಪಾಪ ಮಾಡುವವನು, ಕೊಲೆಯಾದದ್ದನ್ನು, ಅಸಹ್ಯವಾದದ್ದನ್ನು, ಸುಳ್ಳಾದದ್ದನ್ನು ನಡೆಸುವವನ ಹೆಸರುಗಳು, ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳೋರು 3. 4ನೇದು ಕ್ರಿಸ್ತನನ್ನು ಒಪ್ಪಿಕೊಳ್ಳದೆ ಇರತಕ್ಕಂಥವ್ರು. 5ನೇದಾಗಿ ಚರ್ಚಾ ಪ್ರವೇಶದಲ್ಲಿ ಯಾರಿರೋದು ಅವರ ಹೆಸರುಗಳು ಇರಲ್ಲ ಅಂದ್ರೆ ಅವ್ರು ಎಲ್ಲಿಗೆ ತಪ್ಪಲ್ಪಡ್ತಾರೆ? ಪರಲೋಕಕ್ಕೆ ಹೋಗಲ್ಲ. ಅಟ್ ದ ಸೇಮ್ ಟೈಮ್ ಅವರು ಬೆಂಕಿ ಗಂಧಕಗಳಿಂದ ಉರಿಯತಕ್ಕಂತ ಆ ಕೆರೆಗೆ ಏನಾಗ್ತಾರೆ? ತಪ್ಪಲ್ಪಡ್ತಾರೆ. ಬಹಳ ಎಚ್ಚರಿಕೆಯಿಂದ ಇರ್ಬೇಕು. ಆದ್ರೆ ನಾವ್ ಏನ್ ನೋಡ್ಕೋಬೇಕಂದ್ರೆ ನಮ್ಮ ಹೆಸರುಗಳು ಜೀವ ಬಾಧ್ಯರ ಪಟ್ಟಿಯಲ್ಲಿ ದೇವರು ಜಗದುತ್ಪತ್ತಿಗೆ ಮೊದಲೇ ಆ ಬುಕ್ ನ ಮೇಂಟೈನ್ ಮಾಡ್ತಿದ್ದೇನೆ. ಅದಕ್ಕೇನಂತ ನಾಮಕರಣ ಮಾಡಿದ್ದೇನೆ ಅಂದ್ರೆ ಕುರಿಮರಿಯಾದ ಆತನ ಜೀವ ಬಾಧ್ಯರ ಇದ್ರೆ ದೇವರು ಅದನ್ನ ಅಳಿಸ್ಬಿಡದ ಹಾಗೆ ನಮ್ಮ ಲೈಫ್ ಸ್ಟೈಲ್. ಸೊ ಇವರು ಪರಲೋಕ ಯಾರ್ಯಾರು ಹೆಸರುಗಳು ಬರೆದಿದೆಯೋ ಅವರು ಮಾತ್ರ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಇದು 4ನೇದು. ಐದನೇದಾಗಿ ಮತ್ತೆ ಏನು ಬರೆದ ಸುವಾರ್ತೆ 7:20, ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದ ಪ್ರಕಾರ ನಡೆಸುವವನೇ. ಪರಲೋಕದಲ್ಲಿರುವ ತಂದೆಯ ಚಿತ್ತದ ಪ್ರಕಾರ ನಡೆಯುವವನು ಮಾತ್ರವೇ. 5ನೇದಾಗಿ ಇನ್ನು ಪರಲೋಕಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ, ಪರಲೋಕದಲ್ಲಿರುವ ತಂದೆ ಚಿತ್ತದ ಪ್ರಕಾರ ನಡೆಯುವವನು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ. ಸುಮ್ಮನೆ ಸ್ವಾಮಿ ಅಥವಾ ಕರ್ತನೆ ಎಂಬುದಾಗಿ ಕರೆದ್ರೆ ಪರಲೋಕದಲ್ಲಿರುವ ನನ್ನ ತಂದೆ ಚಿತ್ತದ ಪ್ರಕಾರ ನಡೆಸುವವನೇ ಪರಲೋಕ ರಾಜ್ಯ ಅಥವಾ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಂದ್ರೆ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ತಂದೆ ಚಿತ್ತವನ್ನು ಏನ್ ಮಾಡ್ಬೇಕು? ತಿಳ್ಕೊಂಡು ತಂದೆ ಚಿತ್ತದ ಪ್ರಕಾರ ಈ ಭೂಮಿಯಲ್ಲಿ ಈಗ ತಾನೇ ಹಾಡಾಡ್ದು, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರ್ತಾ ಇದೆ, ಭೂಮಿಯಲ್ಲೂ ಕೂಡ ಅದೇನಾಗ್ಬೇಕು? ಯಾರು ನೆರವೇರಿಸೋರು? ಯಾರು ತಂದೆ ಚಿತ್ತವನ್ನು ತಿಳ್ಕೊಂಡು ಅದರಂತೆ ಆ ತಂದೆ ಚಿತ್ತದ ಪ್ರಕಾರ, ಚಿತ್ತ ಅಂದ್ರೆ ಉದ್ದೇಶ, ಆತನ ಸಂಕಲ್ಪ, ಅದ್ರ ಪ್ರಕಾರ ನಡೀತಾರೋ ಅವರು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ. ತಂದೆ ಚಿತ್ತದಂತೆ ನಡೀಲಿಲ್ಲ ಅಂದ್ರೆ ಅವ್ರು ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ತಂದೆಯ ಯೇಸುವಿನ ತಂದೆಯಾದ ಆತನ ಚಿತ್ತವೇನು? ಯೇಸುವಿನ ತಂದೆಯ ಚಿತ್ತವೇನು? ಯೇಸು ಕ್ರಿಸ್ತ ಅಂದ್ರೆ ನನ್ನ ತಂದೆ ಚಿತ್ತದ ಪ್ರಕಾರ. ಹಾಗಾದ್ರೆ ಯೇಸು ಕ್ರಿಸ್ತನ ತಂದೆ ಚಿತ್ತ ಏನಂತ ಹೇಳಿದ್ರೆ, ತಂದೆ ಚಿತ್ತ ಏನಂದ್ರೆ ಕರ್ತನಾದ ಯೇಸುವಿನ ಮಾತು ಹೇಳುವುದೇ ಆತನ ಚಿತ್ತವಾಗಿರುತ್ತೆ. ಕಡೆ ನೋಡಿ, ಪರಲೋಕದಲ್ಲಿರುವ ತಂದೆ ಚಿತ್ತ ನಡೆಯೋನೇ ಪರಲೋಕಕ್ಕೆ ಹೋಗ್ತಾನೆ. ಆದ್ರೆ ಆತನ ಚಿತ್ತ ಏನು? ದೇವ್ರ ಚಿತ್ತ ಏನ್ ಬದ? ಅದೇ ಆದ ಚಿತ್ತ, ನನ್ನ ಮಗನ ಮಾತನ್ನು ಕೇಳಿ. ಪ್ರತಿಯೊಬ್ಬರು ಈ ಭೂಮಿ ಮೇಲೆ ಇರ್ತಕ್ಕಂಥವ್ರು ನನ್ನ ಮಗನ ಮಾತನ್ನು ಕೇಳಿ ಅದಕ್ಕೆ ಒಳಪಡಬೇಕು ಅನ್ನೋದೇ ಯಾರ ಚಿತ್ತ? ದೇವರ ಚಿತ್ತ. ಹೌದಾನೆ? ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ ಒಮ್ಮೆ ಓದಿಕೊಳ್ಳಿ ನೋಡ್ರಿ. ಈ ರೀತಿ ಬರ್ಕೊಳ್ಳಿ. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧವಾಗಿಯೂ ಮಾತಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಯಾರ ಮೂಲಕ ಮಾತಾಡಿದ್ದಾನೆ? ಈಗ ದೇವ್ರ ಚಿತ್ತ ಏನಂದ್ರೆ ನಾವೆಲ್ಲ ಯಾರ ಮಾತು ಕೇಳ್ಬೇಕು? ಯೇಸುವಿನ ಮಾತು. ಯೇಸುವಿಗೆ ಫಾಲೋವರ್ಸ್ ಆಗಿರ್ಬೇಕು, ಯೇಸುವಿನ ಅನುಯಾಯಿಗಳಾಗಿರ್ಬೇಕು. ನಮ್ಮಲ್ಲಿ ಪ್ರತಿಯೊಬ್ಬರು
ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಿ ಅದರಂತೆ ನಡೆಯದೆ ಯಾರ ಚಿತ್ತ ಪದ? ಪರಲೋಕದಲ್ಲಿರುವ ದೇವ್ರ ಚಿತ್ತ. ನಾವು ಯೇಸುವಿನ ಮಾತುಗಳನ್ನು ಪಕ್ಕಕ್ಕಿಟ್ಟು ಯೇಸು ಕ್ರಿಸ್ತನ ಮಾತುಗಳು ಕೇಳಿಲ್ಲ ಅಂದ್ರೆ ತಂದೆ ಚಿತ್ತವನ್ನು ಏನ್ ಮಾಡ್ತಾ ನೆರವೇರಿಸ್ತಾ ಇಲ್ಲ ಅಂತ. ತಂದೆ ಚಿತ್ತ ಏನಂದ್ರೆ, ಮತ್ತೊಂದು ಬಾರಿ ಹೇಳ್ತೀನಿ, ಕರ್ತನಾದ ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳುವುದೇ ಆತ ಏನ್ ಹೇಳ್ತಾನೋ ಅದನ್ನ. ಮತ್ತಾಯನ ಬರೆದ ಸುವಾರ್ತೆ ಇಬ್ರಿಯ 1:1-2 ಬರ್ಕೊಳ್ಳಿ. ಮತ್ತಾಯನ 17ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನದಲ್ಲಿ ಆಕಾಶದಿಂದ ದೇವರು ಮಾತಾಡಿದ್ದನ್ನು ಶಿಷ್ಯರು ಕೇಳಿಸ್ಕೊಂಡ್ರು. ಆಕಾಶದೊಳಗಿಂದ ಅಂದ್ರೆ ಪರಲೋಕದಿಂದ ತಂದೆಯಾದ ದೇವರು ಏನು ಮಾತನಾಡಿದ್ರು ಅನ್ನೋದನ್ನ ನಾವು ಆ ವಾಕ್ಯ ಭಾಗದಲ್ಲಿ ಒಮ್ಮೆ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಹೀಗೆ ಮಾತಾಡುತ್ತಿರುವಾಗಲೇ ಕಾಂತಿಯುಳ್ಳ ಮೋಡವು ಅವರ ಮೇಲೆ ಕವಿತು. ಇದಲ್ಲದೆ ಆ ಮೋಡದೊಳಗಿಂದ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತನ ಮಾತನ್ನು ಕೇಳಿರಿ ಎಂಬ ಆಕಾಶವಾಣಿ ಆಯ್ತು. ಆಕಾಶವಾಣಿ ಅಂದ್ರೆ ಆಕಾಶದೊಳಗೆ ಯಾರು ಮಾತಾಡಿದ್ರು? ದೇವರು ಮಾತಾಡಿದ್ರು. ಏನಂತ ಮಾತಾಡ್ದ? ಈತನು ನನ್ನ ಪ್ರಿಯನಾಗಿರುವ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ, ನೀವು ಯಾರ ಮಾತನ್ನು ಕೇಳ್ರಿ? ಈತನ ಮಾತನ್ನು ಅಂದ್ರೆ ಆತನ ಮಾತು ಕೇಳೋದೇ ಯಾರ ಚಿತ್ತ? ಪರಲೋಕದಲ್ಲಿರುವ ದೇವ್ರ ಚಿತ್ತ. ಯೇಸುವಿನ ಮಾತಿಗೆ ಅವಿಧೇಯತೆ ತೋರಿಸಿದ್ರೆ, ಯೇಸುವಿನ ಮಾತಿಗೆ ನಾವು ಒಳಪಡಲಿಲ್ಲ ಅಂದ್ರೆ, ಆತನ ಮಾತನ್ನು ಕೇಳಿ ಅನುಸರಿಸಲಿಲ್ಲ ಅಂದ್ರೆ ತಂದೆ ಚಿತ್ತವನ್ನು ನಾವು ನೆರವೇರಿಸುತ್ತಿಲ್ಲ ಎಂಬುದಾಗಿ ಅದರ ಅರ್ಥ. ಯೋಹಾನ ಬರೆದ ಸುವಾರ್ತೆ ಯೋಹಾನ 5ನೇ ಅಧ್ಯಾಯ 24ನೇ ವಚನದಲ್ಲಿ ಕೂಡ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೋಹಾನು ಬರೆದ ಸುವಾರ್ತೆ ಒಂದು ಬಾರಿ 5ನೇ ಅಧ್ಯಾಯ 24ನೇ ವಚನದಲ್ಲಿ ಈ ರೀತಿಯಾಗಿ ಬರೆದಿದೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನ ನಂಬುವನು ನಿತ್ಯ ಜೀವನ ಹೊಂದಿದ್ದಾನೆ, ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾನೆ ಅಂದ್ರೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ಮಾತನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವನು ನಿತ್ಯ ಜೀವ ಉಳ್ಳವನು ಆಗಿದ್ದಾನೆ. ಅಂದ್ರೆ ನನ್ನ ಮಾತನ್ನು ನೀವು ಕೇಳ್ಬೇಕು, ನನ್ನನ್ನು ಕಳುಹಿಸಿದ ಆತನನ್ನು ಅಂದ್ರೆ ಯೇಸು ಕ್ರಿಸ್ತನ ಕಳಿಸಿದ್ದ ಯಾರು? ತಂದೆಯಾದ ದೇವರು. ಕಳಿಸಿ ಏನ್ ಹೇಳ್ತಾನೆ? ನಿಮ್ಮಲ್ಲಿ ಪ್ರತಿಯೊಬ್ಬನು ಈತನ ಮಾತನ್ನು ಕೇಳಿರಿ, ಇದು ನನ್ನ ಚಿತ್ತ. ಪರಲೋಕ ದೇವ್ರ ಚಿತ್ತ ಏನಂದ್ರೆ, ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನೆ, ಮಾನವರೆಲ್ಲರೂ ಆತನ ಮಾತನ್ನು ಕೇಳಬೇಕು, ಆತನ ಮಾತಿಗೆ ಒಳಪಡಬೇಕು ಅನ್ನೋದು ಪರಲೋಕದ ದೇವರ ಚಿತ್ತ ಆಗಿದೆ. ಯೇಸು ಈ ಭೂಲೋಕಕ್ಕೆ ಬರುವುದಕ್ಕೆ ಮೊದಲೇ ಆತನ ಮಾತನ್ನು ಕೇಳಬೇಕು. ಕೇಳಿಲ್ಲ ಅಂದ್ರೆ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ದೇವರು ಧರ್ಮೋಪದೇಶ ಕಂಡ 18ನೇ ಅಧ್ಯಾಯ 18ನೇ ವಚನದಲ್ಲಿ ಮೊದಲೇ ತಿಳಿಸಿದ್ದಾರೆ. 18ನೇ ಅಧ್ಯಾಯ 18, 19 ವಚನಗಳಲ್ಲಿ ಇದನ್ನು ಪೇತ್ರನು ಪ್ರಸಂಗ ಮಾಡಬೇಕಾದ್ರೆ ಈ ರೀತಿಯಾಗಿ ಮಾತಾಡ್ತಾರೆ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ 21ನೇ ವಚನದಲ್ಲಿ ಯೇಸುವಿನ ಮಾತಿಗೆ ಒಳಪಡದಿದ್ರೆ ಏನಾಗುತ್ತದೆ ಅನ್ನೋದನ್ನ ಮೊದಲೇ ಪ್ರವಾದಿಗಳ ಬಾಯಿಂದ ತಿಳಿಸಿದ ಮಾತನ್ನು ಪೇತ್ರನು ಒಮ್ಮೆ ಮಾತಾಡ್ತಾನೆ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 21, 22. ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರ್ಬೇಕು. ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ನನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿದ್ದಾನೆ. 22. ಮೋಶೆ ಹೇಳಿದ್ದೇನೆಂದ್ರೆ, ದೇವರಾಗಿರುವ ಕರ್ತನು ನನ್ನನ್ನು ಏರ್ಪಡಿಸಿದಂತೆ ನಿಮ್ಮ ಸಹೋದರಲ್ಲಿ ಮತ್ತೊಬ್ಬ ಪ್ರವಾದಿಯನ್ನು ನಿಮಗೆ ಏರ್ಪಡಿಸಿಕೊಡುವುದು. ಮತ್ತೊಬ್ಬ ಪ್ರವಾದಿ ಬೇರೆ ಯಾರಲ್ಲ, ಆತನ ಯೇಸು ಕ್ರಿಸ್ತ. ಆತನು ನಿಮಗೆ ಹೇಳುವ ಎಲ್ಲಾ ಮಾತುಗಳಿಗೆ ಕಿವಿ ಕೊಡಬೇಕು. ಆ ಪ್ರವಾದಿಯ ಮಾತನ್ನು ಕೇಳದಿರುವ ಪ್ರತಿಯೊಬ್ಬನು ನಮ್ಮ ಜನರೊಳಗಿಂದ ಸಂಪೂರ್ಣವಾಗಿ ನಾಶವಾಗುವುದು. ಯೇಸುವಿನ ಮಾತನ್ನು ನಿಮ್ಮಲ್ಲಿ ಪ್ರತಿಯೊಬ್ಬನು ಆತನ ಮಾತನ್ನು ಕೇಳಬೇಕು. ಆತನ ಮಾತು ಕೇಳಿಲ್ಲ ಅಂದ್ರೆ ಅವನು ಸಂಪೂರ್ಣವಾಗಿ ನಾಶ. ಅರ್ಥ ಆಯ್ತು? ಯೇಸುವಿನ ಮಾತನ್ನು ಯಾರು ಕೇಳಲ್ವೋ, ಆತನ ಮಾತಿಗೆ ಯಾರು ಕಿವಿಗೊಡಲ್ವೋ, ಅವನು ಅರ್ಧಂಬರ್ಧ ಅಲ್ಲ, ಸಂಪೂರ್ಣವಾಗಿ ಏನಾಗ್ತಾರಂತೆ? ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಾನೆ ಎಂಬುದಾಗಿ ದೇವರು ಮೊದಲೇ ತನ್ನ ಪರಿಶುದ್ಧ ಪ್ರವಾದಿಗಳ ಮೂಲಕ ಅಂದ್ರೆ ಮೋಶೆಯ ಮೂಲಕ ತಿಳಿಸಿದೆ. ಸೊ ಇಲ್ಲಿ ನಾವ್ ಏನ್ ನೋಡ್ತಾ ಇದೀವಿ ಪಾಯಿಂಟ್ ಅಂದ್ರೆ, ಪರಲೋಕದಲ್ಲಿರುವ ತಂದೆ ಚಿತ್ತದಂತೆ ನಡೆಯುವವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ? ಪರಲೋಕದಲ್ಲಿರುವ ತಂದೆ ಚಿತ್ತ ಏನು? ಯೇಸುವಿನ ಮಾತನ್ನು ಕೇಳಬೇಕು. ಯೇಸುವಿನ ಮಾತಿಗೆ ಒಳಪಟ್ಟು ಯೇಸು ಕ್ರಿಸ್ತನ ಭೂಮಿಯಲ್ಲಿ ಏನ್ ಹೇಳಿದನೋ ಅದನ್ನ ನಾವು ಕೈಗೊಂಡು ನಡಿಬೇಕು. ಯೇಸು ಕ್ರಿಸ್ತನ ಮಾತುಗಳನ್ನು ನಾವು ಕೇಳಿಲ್ಲ, ಶಿಷ್ಯರು ಕೇಳಿಸ್ಕೊಂಡಿದ್ದಾರೆ.
ಅವ್ರ ಅಪೋಸ್ತಲ ಅಂತ ಕರಿತೀವಿ. ಅವ್ರು ಕೇಳಿಸ್ಕೊಂಡು ಪತ್ರಿಕೆಗಳಲ್ಲಿ ಅದನ್ನೇ ನಾವೇನಂತ ಕರಿತೀವಿ ಅಂದ್ರೆ ಅಪೋಸ್ತಲರ ಬೋಧನೆ. ಹೆಂಗಂದ್ರೆ ದೇವರು ಯೇಸು ಕ್ರಿಸ್ತನು ಅಪೋಸ್ತಲರು, ದೇವರು ಯೇಸು ಕ್ರಿಸ್ತನ್ ಕೊಟ್ಟಿದ್ದಾನೆ, ನೀವು ಈತನ ಮಾತು ಕೇಳ್ರಿ ಅಂತ ಹೇಳಿ. ಈ ಮಾತುಗಳನ್ನು ಯೇಸು ಕ್ರಿಸ್ತನ್ ಯಾರು ಕೊಟ್ಟಿದ್ದಾನೆ? ಅಪೋಸ್ತಲ ಪತ್ರಿಕೆಗಳು ಸರ್ವಜನಿಕರಿಗೆ ಅರ್ಥ ಆಗ್ತಿದೆ. ಆದ್ದರಿಂದ ತಂದೆ ಚಿತ್ತ ಏನಂದ್ರೆ ಯೇಸು ಕ್ರಿಸ್ತನ ಮಾತುಗಳಿಗೆ ಮನುಷ್ಯರು ಸಂಪೂರ್ಣ ಒಳಪಡಬೇಕು. ಒಳಪಡದಿದ್ರೆ ಅವನು ಪರಲೋಕಕ್ಕೆ ಹೋಗಲ್ಲ, ಅದು ಆತನ ಚಿತ್ತ ಅಲ್ಲ. ಸೊ ಯೇಸು ಕ್ರಿಸ್ತನ ಮಾತುಗಳನ್ನು ಅಪೋಸ್ತಲರು ಬರೆದಿದ್ದಾರೆ. ಸೊ ಇನ್ನೊಂದು ರೀತಿ ಹೇಳಿದ್ರೆ ಅಪೋಸ್ತಲರ ಬೋಧನೆಯೇ ಯೇಸು ಕ್ರಿಸ್ತನ ಮಾತುಗಳು. 3.5 ವರ್ಷ ಯೇಸು ಕ್ರಿಸ್ತನ ಹಿಂದೆ ಇದ್ದು ಆ ಮಾತುಗಳನ್ನು ಅವರು ಕಿವಿಯಾರೆ ಕೇಳಿ ಕಣ್ಣಾರೆ ಕಂಡಿದ್ದ ಗೊತ್ತಲ್ಲ. ಮೊದಲೇ ಯೋಹಾನ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವರ್ಷದಲ್ಲಿ ಕಿವಿಯಾರೆ ಕಂಡು ಅವರ ಕೈಗಳು ಏನು ಮುಟ್ಟಿದ್ವು, ಅವ್ರು ಏನ್ ನೋಡಿದ್ರು ಅದನ್ನೆಲ್ಲ ಏನ್ ಮಾಡಿದ್ರು ವಿವರವಾಗಿ. ಪರಲೋಕದಲ್ಲಿರುವ ತಂದೆ ಚಿತ್ತದ ಪ್ರಕಾರ ನಡೆಯುವವನು ಎಲ್ಲಿಗೆ ಹೋಗ್ತಾನೆ? ಪರಲೋಕ ಹೋಗ್ತಾನೆ. ತಂದೆ ಚಿತ್ತ ಏನಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬನು ಕರ್ತನಾದ ಯೇಸುವಿನ ಮಾತನ್ನು ಕೇಳಿ ಅದಕ್ಕೆ ಸಂಪೂರ್ಣವಾಗಿ ಏನ್ ಮಾಡ್ಬೇಕು? ರೈಟ್. ಇದು 5ನೇದು. ಅರ್ಥ ಆಯ್ತಾ? ಕ್ಲಿಯರ್? ರೈಟ್. ಅಳಸ್ಲಾ ಬರ್ಕೊಂಡಿದ್ರೆ 6ನೇದಾಗಿ ಇನ್ನೊಂದೆರಡು ವಿಚಾರ ಇದೆ, ಮುಗಿಸ್ಬಿಡ. 6ನೇದಾಗಿ ನೋಟ್ಸ್ ಬರ್ದಿಟ್ಕೊಳ್ಳಿ, ನಿಮ್ಗೆ ಉಪಯೋಗ ಆಗುತ್ತೆ, ಯಾರಿಗಾದ್ರೂ ಟೀಚ್ ಮಾಡ್ಬೋದು. 6ನೇದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9-10. ಯಾರು ಪರಲೋಕಕ್ಕೆ ಹೋಗ್ತಾರೆ ಅಂದ್ರೆ ಶರೀರ ಸಂಬಂಧವಾದ ಕಾರ್ಯಗಳು ಇಲ್ಲದವರು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ. ಶರೀರ ಸಂಬಂಧವಾದ ಕಾರ್ಯಗಳು ಇಲ್ಲದವರು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ. ಏನು ಶರೀರ ಸಂಬಂಧವಾದ ಕಾರ್ಯಕ್ರಮಗಳಂತ ಹೇಳಿದ್ರೆ, ಒಂದು ಬಾರಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 6ನೇ ಅಧ್ಯಾಯ 9-10 ವಚನಗಳನ್ನು ಓದಿಕೊಳ್ಳಿ. ಅನ್ಯಾಯಗಾರರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ ಎಂಬುದು ನಿಮಗೆ ತಿಳಿಯದೆಯೋ? ನೋಡಿ, ಅನ್ಯಾಯಗಾರರು ನಂಬರ್ 1 ಅನ್ಯಾಯ ಮಾಡುವವರು, ಇದು ಶರೀರ ಕಾರ್ಯ. ಅನ್ಯಾಯಗಾರರು ಎಲ್ಲಿಗೆ ಹೋಗಲ್ಲ? ಪರಲೋಕಕ್ಕೆ ಹೋಗಲ್ಲ. ಅಂದ್ರೆ ಇವನು ಶರೀರ ಸಂಬಂಧಿ ಅನ್ಯಾಯಗಾರರು. ಆ ನಂತರ ಏನಂತಂದ್ರೆ ಅನ್ಯಾಯ ಬಾಧ್ಯ ನಿಮಗೆ ಮೋಸ ಹೋಗ್ಬೇಡ್ರಿ. ಚಾರರು, 2ನೇದು ಯಾರಂದ್ರೆ ಚಾರರಂದ್ರೆ ವ್ಯಭಿಚಾರ. ಚಾರರಂದ್ರೆ ವ್ಯಭಿಚಾರ. ಚಾರರು ಎಲ್ಲ ಬರ್ತಾರೆ. ಚಾರರು. 3ನೇದಾಗಿ ವಿಗ್ರಹಾರಾಧಿಕರು, ವ್ಯಭಿಚಾರಿಗಳು, ವಿಟರು. 6ನೇದಾಗಿ ಪುರುಷಗಾಮಿಗಳು. 7ನೇದಾಗಿ ಕಳ್ಳರು. 8ನೇದಾಗಿ ಲೋಭಿಗಳು. 9ನೇದು ಹುಡುಕರು. 10ನೇದಾಗಿ ಬೈಯುವವರು. 11 ಸುಲುಕೊಳ್ಳುವರು. ಇವೆಲ್ಲ ಏನಂದ್ರೆ ಶರೀರ ಕಾರ್ಯಗಳು. ಅರ್ಥ ಆಗ್ತದ? ಇವೆಲ್ಲ ಏನು? ಶರೀರ ಕಾರ್ಯಗಳ ಮೇಲೆ ಇಂಟ್ರೆಸ್ಟ್ ಇರ್ತಕ್ಕಂಥ ಜನ. ಅನ್ಯಾಯಗಾರರು, ಜಾರರು, ವಿಗ್ರಹಾರರು, ವ್ಯಭಿಚಾರಿಗಳು, ವಿಟರು, ಪುರುಷಗಾಮಿಗಳು, ಕಳ್ಳರು, ಲೋಭಿಗಳು, ಕುಡುಕರು, ಬೈಯುವವರು, ಸುಲುಕೊಳ್ಳುವರು. ಇವರೆಲ್ಲ ಎಲ್ಲಿಗೆ ಹೋಗಲ್ಲ? ಪರಲೋಕಕ್ಕೆ. ಕಾರಣ ಏನಂದ್ರೆ ಇವೆಲ್ಲ ಶರೀರ ಸಂಬಂಧವಾದ ಕಾರ್ಯ. ಸೊ ಕ್ರೈಸ್ತರು ಪರಲೋಕಕ್ಕೆ ಹೋಗೋರು ಆತ್ಮ ಸಂಬಂಧಿಗಳಾಗಿರ್ಬೇಕಾಗ್ಲಿ, ಶರೀರ ಸಂಬಂಧಿಗಳು ಅಂದ್ರೆ ಶರೀರ ಕಾರ್ಯಗಳು ಇಲ್ಲದವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಗಲಾತ್ಯವರು ಬರೆದ ಪತ್ರಿಕೆ, ಗಲಾತ್ಯ 5ನೇ ಅಧ್ಯಾಯ 19-21 ವಚನಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದು. ಒಮ್ಮೆ ನಾನು ಓದ್ತೀನಿ ನೋಡಿ. ಅಲ್ಲಿ ಕೂಡ ಶರೀರ ಕಾರ್ಯಗಳನ್ನು ಕುರಿತು ಸ್ಪಷ್ಟವಾಗಿ ಅಪೊಸ್ತಲನಾದ ಪೌಲನು ವಿವರಣೆಯನ್ನು ಕೊಡ್ತಾನೆ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವಂದ್ರೆ ನೋಡಿ, ಹೆಚ್ಚು ಕಡಿಮೆ ಎಂತವೆ? ಜಾರತ್ವ, ಪಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಹುಡುಕತನ, ದುಂದೌತಣ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ಈ ಶರೀರ ಕಾರ್ಯಗಳಲ್ಲಿ ಆಸಕ್ತರಾಗಿರ್ತಕ್ಕಂಥ ಜನರು ದೇವರ ರಾಜ್ಯಕ್ಕೆ ಬಾಧ್ಯರು ಅಂದ್ರೆ ಪರಲೋಕಕ್ಕೆ. ಆದ್ದರಿಂದ ನಾವು ಪರಲೋಕಕ್ಕೆ ಹೋಗ್ಬೇಕಂದ್ರೆ ನಮ್ಮಲ್ಲಿ ಏನಿರಬಾರ್ದು? ಶರೀರ ಸಂಬಂಧವಾದ ಕಾರ್ಯಗಳು ಇರ್ಬೇಕಾ, ಇರಬಾರ್ದ?
ಇವರಲ್ಲಿ ಒಬ್ಬನಾದ್ರೂ ಎಲ್ಲಿಗೆ ಹೋಗಲ್ಲಂತೆ? ಪರಲೋಕಕ್ಕೆ ಹೋಗಲ್ಲ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 15ನೇ ವಚನ. ಪ್ರಕಟಣೆ 22 15ನೇ ವಚನದಲ್ಲಿ ಸಮಾಚಾರವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಪ್ರಕಟಣೆ ಪುಸ್ತಕ 22ನೇ ಅಧ್ಯಾಯ 15ನೇ ವಚನ. ನಾಯಿಗಳಂತಿರುವವರು, ಆಟಗಾರರು, ಜಾರರು, ಕೊಲೆಗಾರರು, ವಿಗ್ರಹಾರಾಧಿಕರು, ಸುಳ್ಳಾದದ್ದನ್ನು ಪ್ರೀತಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದರು. ಹೊರಗಿರುವರು, ಯಾವುದಕ್ಕೆ ಹೊರಗಿರುವರು? ಪರಲೋಕಕ್ಕೆ ಹೊರಗಿರು. ಯಾರಂತೆ? ನಾಯಿಗಳಂತಿರುವವರು. ಯಾರಂತ? ನಾಯಿಗಳಂತ ಇರೋದ್ರ ಅಪವಿತ್ರ ಅಂತ. ಮಾಟಗಾರರು, ಮಾಟ ಮಂತ್ರ, ಚಾರರು ಹೇಳಿದಲ್ವ, ವಿಚಾರ, ಕೊಲೆಗಾರರು, ವಿಗ್ರಹಾರಾಧಿಕರು, ಸುಳ್ಳಾದದ್ದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಪರಲೋಕದ ಹೊರಗಡೆ. ಅಂದ್ರೆ ಅವರೆಲ್ಲ ಎಲ್ಲಿಗೆ ಹೋಗಲ್ಲ. ಈ 3 ವಚನ ನಮಗೆ ಕೊರತಿ ಗಲಾತ್ಯ ಪ್ರಕಟಣೆ ಏನ್ ಹೇಳ್ತಿದ್ರೆ, ಶರೀರ ಸಂಬಂಧವಾದ ಕಾರ್ಯಕ್ರಮಗಳು ಇಲ್ಲದೆ ಇರ್ತಕ್ಕಂಥವ್ರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ. ನಮ್ಮ ಪ್ರಶ್ನೆ ಮಾಡ್ಕೊಳ್ಳ, ನಮ್ಮಲ್ಲಿ ಯಾವ್ದಾದ್ರು ಶರೀರ ಕಾರ್ಯಗಳನ್ನು, ನಾವು ಶರೀರ ಕಾರ್ಯಗಳಲ್ಲಿ ಇದೀವ? ಎಲ್ಲ ಇರಬಾರ್ದ, ಒಂದಾರು ಇರ್ಬೋದಾ? ಏನ್ ಬದರ್ ಇದ್ರೆ ಏನ್ ಮಾಡ್ಬೇಕು? ತೆಗ್ದಾಕ್ಬೇಕು. ಒಂದಿದ್ರೆ ಹೋಗ್ತೀವ? ದೇವ್ರು ಏನ್ ಹೇಳಿದ್ರೆ ನಾವ್ ಯಾವ ಇರ್ಬಾರ್ದು ನೋಡ್ಕೊಳ್ಳೋಣ. ಲಿಸ್ಟ್ ಅಲ್ಲಿ ನಮ್ಗೆ ಯಾವ್ದಾದ್ರು ಒಂದಿದೆಯಾ? ಇದೆಲ್ಲ 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 ಇದಿಲ್ಲ ಇದಿಲ್ಲ. ಯಾರ್ದಾದ್ರು ಕಳ್ತನ ಮಾಡ್ತಿದ್ಯಾ? ಪುರುಷಗಾಮಿಗಳಂದ್ರೆ ಪುರುಷರು ಮದುವೆ ಆಗ. ಪುರುಷಗಾಮಿಗಳಂದ್ರೆ ಈ ಹೆಣ್ಮಕ್ಳು ಗಂಡು ಮಕ್ಳು ವೇಷ ಅಲ್ಲ, ಗಂಡು ಮಕ್ಳು ಹೆಣ್ಮಕ್ಳು ಸೀರೆ ಉಟ್ಕೊತಾರೆ. ಇವು ಭಿಕ್ಷೆ ಬಿಡ್ತಾರೆ ನೋಡಿ, ಬೇಕಂತ ಬಲವಂತವಾಗಿ ಸಿಕ್ಕಂಡಿ ಅಂತಾರೆ ನೋಡಿ. ನಿಮ್ ಕಡೆ ಏನಂತಾರ ಗೊತ್ತಿಲ್ಲ. ಈ ಟ್ರೈನಲ್ಲೆಲ್ಲ ಹೇಳ್ತಿರ್ತಾರೆ ನೋಡಿ, ಪುರುಷಗಾಮಿ. ಇವರು ಪುರುಷರನ್ನು ಮದುವೆ ಆಗೋರು, ಪುರುಷರನ್ನು ಲೈಂಗಿಕ ಪ್ರಕ್ರಿಯೆಗೆ ಪ್ರಚೋದನೆ. ಇವರೆಲ್ಲ ಕೂಡ ಪರಲೋಕದ ಹೊರಗಡೆ. ಸೊ ಪಾಯಿಂಟ್ ಶುಡ್ ಬಿ ಕ್ಲಿಯರ್. ಶರೀರ ಸಂಬಂಧವಾದ ಕಾರ್ಯಗಳಲ್ಲಿ ಇಂಟ್ರೆಸ್ಟ್ ಇಲ್ದು, ಶರೀರ ಸಂಬಂಧವಾದ ಕಾರ್ಯಗಳನ್ನು ಜಯಿಸಿದ್ರು, ಅಥವಾ ಶರೀರ ಸಂಬಂಧವಾದ ಕಾರ್ಯಗಳು ಇಲ್ಲದೆ ಇರ್ತಕ್ಕಂಥವ್ರು ಮಾತ್ರ ಎಲ್ಲಿಗೆ ಹೋಗ್ತಾರೆ? ಪ್ರಶ್ನೆ ಏನಂದ್ರೆ, ನಮ್ಮಲ್ಲಿ ಏನಾದ್ರು ಶರೀರ ಸಂಬಂಧವಾದ ಕಾರ್ಯಗಳು ಇದಾವೇನೋ ನಮ್ಮನ್ನ ಏನ್ ಮಾಡ್ಬೇಕು? ಕ್ರಾಸ್ ಚೆಕ್. ಒಂದ್ ವೇಳೆ ಇದ್ರೆ ನಮ್ಮನ್ನ ಅದು ಪರಲೋಕ ಕಾನ್ಫಿಟ್ ಆಗಿ ಮಾಡುತ್ತೆ. ಆದ್ರಿಂದ ಅದನ್ನ ಏನ್ ಮಾಡ್ಕೋಬೇಕು? ತೆಗೆದೇ ಹಾಕೋದು. ನೋಡ್ರಿ, ಕಡೆ ಪಕ್ಷ ಹುಡುಕರು ಇದ್ರಲ್ಲಾದ್ರೂ ಇರ್ತೀವಿ, ಬೈಯೋ. ಇದಿಲ್ಲ ಅಂದ್ರೆ ನಾವು ಯಾರಿಗಾದ್ರೂ ಏನ್ ಮಾಡ್ತೀವಿ ಬದ? ಸಖತ್ತಾಗಿ ಏನ್ ಮಾಡ್ತೀವಿ? ಬೈತೀವಿ. ಸೊ ಅದನ್ನು ಮಾಡ್ಬಾರ್ದು. ಆಮೇಲೆ ಸುಳ್ಕೊಳ್ಳೋರು ಅಂದ್ರೆ ನಮ್ದಲ್ಲದನ್ನ ಏನ್ ಮಾಡೋದು? ನಾವು ಅನ್ಯಾಯವಾಗಿ ತೆಗೆದುಕೊಂತೀವಿ ನೋಡಿ, ಅದು ಸುಲ್ಕು. ಬೇರೆಯವ್ರನ್ನ ಏನ್ ಮಾಡಬಾರ್ದು? ಸುಲಿಗೆ. ಸ್ಪಷ್ಟವಾಗಿ ದೇವರು ಈ 3 ವಾಕ್ಯಗಳಲ್ಲಿ ಶರೀರ ಸಂಬಂಧವಾದ ಕಾರ್ಯಗಳು ಇಲ್ಲದವರು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ. ಪಾಯಿಂಟ್. ಸೊ ಕೊನೆಯದಾಗಿ ಏಳನೇದಾಗಿ ಇನ್ನೊಂದಿದೆ. ಏಳನೇದಾಗಿ ಪ್ರಕಟಣೆ ಪುಸ್ತಕ, ಪ್ರಕಟಣೆ 22 18 19 ಪುಸ್ತಕದಲ್ಲಿ ಏನಿದೆ. ಸೊ 7 ಇನ್ನೊಂದಿದೆ, 8 ಇದೆ. ಇನ್ನೊಂದು 7 ಮುಗಿಸ್ತೀನಿ. ಪರಿಶುದ್ಧವಾದ ದೇವರ ಗ್ರಂಥವನ್ನು ಅಂದ್ರೆ ಬೈಬಲ್, ಪರಿಶುದ್ಧವಾದ ದೇವರ ಗ್ರಂಥವನ್ನು ಗೌರವಿಸಿ ಅದಕ್ಕೆ ಕಲಬೆರಕೆ ಮಾಡದವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಅಂದ್ರೆ ಪರಿಶುದ್ಧ ಗ್ರಂಥವಾಗಿರುವ ಪರಿಶುದ್ಧ ದೇವರ ಗ್ರಂಥವನ್ನು ನಾವು ಏನ್ ಮಾಡ್ಬೇಕು? ಗೌರವಿಸ್ಬೇಕು. ಗೌರವ ಇದ್ರೆ ಅದಕ್ಕೆ ಏನ್ ಮಾಡ್ಬಾರ್ದು? ಏನು ಕಲಬೆರಕೆ ಮಾಡ್ಬೇಕು. ಅಂದ್ರೆ ಏನಿದೆಯೋ ಅದನ್ನೇ ಉಪದೇಶ ಮಾಡ್ಬೇಕು, ಅದನ್ನೇ ನಂಬಬೇಕು. ಅದಕ್ಕೇನು ಕಲಬೆರಕೆ ಅಂತವ್ರು ಪರಲೋಕಕ್ಕೆ. ಸೊ ಇದು ದೇವರ ಗ್ರಂಥ ಆದ್ರಿಂದ ನಾವು ಇದನ್ನ ಏನ್ ಮಾಡ್ಬೇಕು? ಗೌರವಿಸ್. ಪರಿಶುದ್ಧ ಗ್ರಂಥವನ್ನು ಏನ್ ಮಾಡ್ಬೇಕು? ನಾವು ಗೌರವಿಸ್ಬೇಕು. ಓದೋಣ ಪ್ರಕಟಣೆ ಪುಸ್ತಕ 22 18 19. ಈ ಪುಸ್ತಕದ ಪ್ರವಾದನ ವಾಕ್ಯಗಳು ಕೇಳುವ ಪ್ರತಿಯೊಬ್ಬ ನಾನು ಹೇಳುವ ಸಾಕ್ಷಿ ಅಂದ್ರೆ, ಇವುಗಳಿಗೆ ಏನಾದ್ರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದ್ರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿರುವ ಉಪದ್ರವಗಳನ್ನು ತಂದು ಹಾಕೋಣ. ಯಾವನಾದ್ರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದ್ರೂ ತೆಗೆದು ಬಿಟ್ರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು. ಪ್ರಕಟಣೆ ಪುಸ್ತಕವನ್ನು ಓದ್ತಕ್ಕಂಥ ಅಭ್ಯಾಸ ಮಾಡ್ತಕ್ಕಂಥ ಜನರಿಗೆ ಅಪೊಸ್ತಲನಾದ ಯೋಹಾನನು ಸ್ಟ್ಯಾಟ್ಯುಟರಿ ವಾರ್ನಿಂಗ್ ಕೊಡ್ತಾರೆ. ಇದು ಪ್ರಕಟಣೆ ಪುಸ್ತಕ ಸಂಬಂಧಪಟ್ಟಿದ್ದು. ಎಂಟೈರ್ ಬೈಬಲ್ ಕೂಡ ಇದನ್ನ ಅಪ್ಲೈ ಮಾಡ್ತಾರೆ. ಸೊ ದೇವರ ವಾಕ್ಯ ಪ್ರಕಟಣೆ ಪುಸ್ತಕ ಓದ್ತಕ್ಕಂಥವ್ರಿಗೆ ಅಪೊಸ್ತಲನಾದ ಯೋಹಾನನು
ಈ ರೀತಿಯಾಗಿ ಮಾಡಿದ್ದಾನೆ. ಸೊ ಅದು ಪ್ರಕಟಣೆ ಪುಸ್ತಕ ಮಾತ್ರವಲ್ಲದೆ ಮಿಕ್ಕ ಪುಸ್ತಕಗಳು ಕೂಡ ಅದೇ ಫಾರ್ಮುಲಾ ಅದೇ ಸೂತ್ರ ಏನಾಗುತ್ತೆ ಅಪ್ಲೈ ಆಗುತ್ತೆ. ಅರ್ಥ ಏನಂತ ಹೇಳಿದ್ರೆ ಇದರಲ್ಲಿ ಏನೋ ಹೆಚ್ಚು ತಂದು ಹಾಕಬಾರ್ದು, ಇದರಲ್ಲಿ ಇರೋದು ಏನ್ ಮಾಡಬಾರ್ದು. ಸೊ ಯಾರು ದೇವರ ವಾಕ್ಯವನ್ನು ಬೈಬಲ್ನ ಗೌರವಿಸಿ ಇದ್ದ ರೂಪದಲ್ಲಿಯೇ ಅದು ಕಲಬರಕೆ ಮಾಡೋದು ಉಪದೇಶ ಮಾಡ್ತಾರೋ, ಅದೇ ರೀತಿಯಲ್ಲಿ ನಂಬ್ತಾರೋ ಅವ್ರು ಮಾತ್ರ ಏನಾಗ್ತಾರೆ ಪರಲೋಕಕ್ಕೆ. ದೇವರ ಆದಿಯಿಂದಲೂ ತನ್ನ ಮಾತುಗಳಿಗೆ ಏನು ಸೇರಿಸಬಾರ್ದು ಎಂಬುದಾಗಿ ಪುರಾತನ ಕಾಲದಿಂದಲೂ ಕೂಡ ಹೇಳಿದ್ದಾರೆ. ಉದಾಹರಣೆಗೆ ಧರ್ಮೋಪದೇಶ ಕಾಂಡ ನಾನು ವಚನ ಬರಿತೀನಿ, ಆಮೇಲೆ ನೀವು ಓದ್ಕೊಳ್ಳಿ. ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಚನ ಮತ್ತು 12ನೇ ಅಧ್ಯಾಯ 32ನೇ ವಚನ. ಆನಂತರ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 5-6 ವಚನ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 17 ವಚನ. ಈ 4 ವಚನ ಭಾಗಗಳು ಏನ್ ಹೇಳ್ತಾವ ಅಂದ್ರೆ ದೇವರ ವಾಕ್ಯವಾಗಿರ್ತಕ್ಕಂಥ ಈ ಮಾತುಗಳಿಗೆ ಮನುಷ್ಯರಾದವರು ಹೇಗಿದೆಯೋ ಹಾಗೆ ಉಪದೇಶ ಮಾಡಬೇಕು, ಹೇಗಿದೆಯೋ ಅದೇ ಫಾರ್ಮೆಟ್ ಅಲ್ಲಿ ಮನುಷ್ಯರು ಅದನ್ನು ಸ್ವೀಕರಿಸಬೇಕು. ಅದಕ್ಕೆ ಏನಾದ್ರು ಜಾಸ್ತಿ ಸೇರಿಸೋದು ಅಲ್ಲಿಂದ ತೆಗೆಯೋದನ್ನ ಮಾಡ್ಬೇಕು. ಆದ್ರೆ ಈಗ ಹೆಚ್ಚಿನ ಜನರು ದೇವರ ವಾಕ್ಯದ ಮೇಲೆ ಗೌರವ ಇಲ್ಲ, ಏನ್ ಮಾಡ್ತಾ ಇದಾರೆ ಕಲಬರಕೆ ಮಾಡ್ತಾರೆ. ಒಂದು ಮಾತು ನೋಡ್ರಿ, ಇದನ್ನ ಓದೋಣ. ಎರಡನೇ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ಪೌಲನು ಈ ರೀತಿಯಾಗಿ ಮಾತಾಡ್ತಾರೆ. ಆದ್ರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರು ಆಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಹೊಂದಿದ ಉಪದೇಶವನ್ನೇ ತಕ್ಕ ಹಾಗೆ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿ ಪೌಲನು ಕೊರಿಂಥದವರಿಗೆ ಬರತಕ್ಕಂತ ಈ ಪತ್ರಿಕೆಯನ್ನು ಬರೆಯುವಂತ ಕಾಲಕ್ಕೆ ಹೆಚ್ಚು ಪಾಲಿನ ಜನರು ಏನ್ ಮಾಡ್ತಾ ಇದಾರೆ ಆ ಕಲಬೆರಕೆ ಮಾಡ್ತಾ ಇದ್ದಾರೆ. ಆದ್ರಿಂದ ನೀನು ಪರಲೋಕಕ್ಕೆ ಹೋಗ್ಬೇಕೆಂಬ ಆಸೆ ಇದ್ರೆ, ಪರಲೋಕ ಹೋಗ್ಬೇಕೆಂಬ ಇಚ್ಛೆ ಇದ್ರೆ ದೇವ್ರ ವಾಕ್ಯ ಏನಿದೆಯೋ ಅದನ್ನೇ ಏನ್ ಮಾಡ್ಬೇಕು ಉಪದೇಶ. ಅದಕ್ಕೇನು ಸೇರಿಸಬಾರ್ದು. ಅಲ್ಲಿಂದ ಪೌಲನ ಕಾಲಕ್ಕೆ ಹೆಚ್ಚು ಜನರು ಏನ್ ಮಾಡ್ತಿದಾರಂತೆ, ಇವಾಗ್ಲೂ ಇನ್ನು ಜಾಸ್ತಿ ಆಗಿದೆ ಕಡಿಮೆ ಆಗಿದೆ, ಇಲ್ಲದ ಹಬ್ಬಗಳನ್ನು ಸೇರಿಸಿ ಆಚಾರ ಸಂಪ್ರದಾಯಗಳನ್ನು ಸೇರಿಸಿ ಸಭೆಯ ಹೆಸರನ್ನು ಹಾಳು ಮಾಡಿ ಆರಾಧನೆಯನ್ನು ಹಾಳು ಮಾಡಿ ಏನ್ಬದ ದೇವ್ರ ವಾಕ್ಯ ಕಲಬೆರಕೆ ಮಾಡಿ ಇದು ಇರೋದನ್ನು ತೆಗೆದಾಕಿ ಹಬ್ಬಗಳು ಹರಿದಿನಗಳು ಪವಿತ್ರವಾದ ದಿನಗಳು ಏನ್ಬದ ಉದಾಹರಣೆ ಲೆಂಟ್ ಡೇಸ್, ಗುಡ್ ಫ್ರೈಡೆ, ಈಸ್ಟರ್, ಪಾಮ್ ಸಂಡೇ ಈಗೆಲ್ಲ ಮಾಡ್ತಾರಲ್ಲ. ಪಾಮ್ ಸಂಡೇ, ಲೆಂಟ್ ಡೇಸ್, ಆಮೇಲೆ ಕ್ರಿಸ್ಮಸ್, ಆಶ್ ವೆಡ್ನೆಸ್ಡೇ ಇವೆಲ್ಲ ಏನ್ ಮಾಡಿದ್ರೆ ತಂದು ಮಾಡಿದ್ರು. ಸೊ ಭಾನುವಾರ ಆರಾಧನೆ ಮಾಡ್ಬೇಕು, ಯೇಸು ಕ್ರಿಸ್ತನ ನೆನ್ಪೊಳಗೆ ರೊಟ್ಟಿ ಬರ್ಬೇಕು, ಇದನ್ನ ಏನ್ ಮಾಡ್ಬಿಟ್ಟಾರೆ ತೆಗೆದು ಕೆಲವು ಸೇರಿಸ್ತಾ ಇದಾರೆ. ಕ್ರಮೇಣ ಕ್ರಿಸ್ತನ ಸಭೆ ಕ್ರಿಸ್ತನ ಹೆಸರನ್ನು ಪಡ್ಕೊಂಡಿರ್ಬೇಕು, ಆತನೇ ಕಟ್ಟಿದ. ಆದ್ದರಿಂದ ಸಭೆ ಆತನಿಗೆ ಸಂಬಂಧಪಟ್ಟಿದ್ದೀರ. ಕ್ರಿಸ್ತನ ಸಭೆ ಅನ್ನೋದು ಕಣ್ಮರೆ ಆಗಿ ಮನುಷ್ಯರ ಹೆಸರುಗಳಲ್ಲಿ ಏನಾಯ್ತು ಬ್ರದರ್, ಜಾನ್ ವೆಸ್ಲಿ ಚರ್ಚ್, ಸೆಂಟ್ ಪಾಲ್ ಚರ್ಚ್, ಸೆಂಟ್ ಅಗಸ್ಟಿನ್ ಚರ್ಚ್, ಬೇರ್ ಶೇಬ ಚರ್ಚ್, ಮೆಥಡಿಸ್ಟ್, ಪೆಂಟೆಕೋಸ್ಟ್, CSI, ರೋಮನ್ ಕ್ಯಾಥಲಿಕ್, ಬ್ಯಾಪ್ಟಿಸ್ಟ್, ಹೀಗೆ 40,000. ಅಂದ್ರೆ ದೇವ್ರ ವಾಕ್ಯನ ಏನ್ ಮಾಡ್ತಿದ್ರೆ ಕಲಬೆರಕೆ ಮಾಡ್ತಾರೆ. ದೀಕ್ಷಾ ಸ್ಥಾನ ಅದರಲ್ಲೂ ಕೂಡ ಕಲಬೆರಕೆ. ಒಬ್ರು ಏನೋ ನೀರನ್ನ ಹಾಕಿದ್ರೆ ಪಾಪ ಕ್ಷಮಾಪಣೆ, ಹುಟ್ಟಿದ ಮಕ್ಕಳಿಗೆ 8ನೇ ದಿನ ದೀಕ್ಷಾ. ಮನುಷ್ಯರು ಎಲ್ಲಿರ್ತಾರೋ ಅದ್ರ ಮೇಲೆ ಬಕೆಟ್ ನಲ್ಲಿ ಚಂಬಲ್ ನೀರ್ ತಂದ ಹಾಕ್ತಾರೆ. ಸೊ ದೇವ್ರ ವಾಕ್ಯನ ಏನ್ ಮಾಡ್ತಾರೆ ಕಲಬೆರಕೆ. ವ್ಯಕ್ತಿ ದೀಕ್ಷಾ ಅಂದ್ರೆ ನೀರಿನ ಬಳಿಗೆ ಹೋಗಿ ಅದನ್ನ ಸಂಪೂರ್ಣವಾಗಿ ಏನಾಗ್ಬೇಕು. ಸೊ ಇಂಥ ಹಲವಾರು ಸಂಪ್ರದಾಯಗಳು, ಧಾರ್ಮಿಕ ಪದ್ಧತಿಗಳು ಕ್ರೈಸ್ತರೊಳಗೆ ಪ್ರವೇಶಿಸಿ ದೇವ್ರ ವಾಕ್ಯವನ್ನು ಕಲಬೆರಕೆ ಮಾಡಿ ಜನರನ್ನ ಏನ್ ಮಾಡ್ತಿದ್ರೆ ಪರಲೋಕಕ್ಕೆ ಮನುಷ್ಯರನ್ನ ಏನ್ ಮಾಡ್ತಾರೆ ದೂರ ಮಾಡ್ತಾರೆ. ಆದ್ರಿಂದ ನೀನು ಪರಲೋಕಕ್ಕೆ ಹೋಗ್ಬೇಕಂದ್ರೆ ಎಸ್ಪೆಷಲ್ ಆಗಿ ಉಪದೇಶಗಳು ಯಾರು ಉಪದೇಶ ಮಾಡ್ತಿದ್ರು ಅವ್ರು ಬಹಳ ಜಾಗರೂಕತೆಯಿಂದ ಇರ್ಬೇಕು. ಪರಿಶುದ್ಧವಾದ ದೇವರ ಗ್ರಂಥ ದೇವ್ರು ನಮ್ಗೆ ಕೊಟ್ಟಿದ್ದಾರೆ, ಅದನ್ನು ಗೌರವಿಸಿ ಕಲಬೆರಕೆ ಮಾಡುವ ಸಾಹಸ. ಈಗ ನಾವು ಉಪದೇಶ ಮಾಡ್ತೇವೆ, ಟೀಚರ್ಸ್ ಆದ್ರಿಂದ ಸುವಾರ್ಥಿಕರಾಗಿರ್ತಕ್ಕಂಥ ಕಾರಣ ಕಲಬೆರಕೆ ಮಾಡ್ಬೇಡ. ಅದನ್ನು ಗೌರವಿಸಿ ಕಲಬೆರಕೆ ಮಾಡಿದ್ರೆ ಇದ್ದದ್ದನ್ನ ಯಾರು ಹೇಳ್ತಾರೋ ಅವ್ರು ಎಲ್ಲಿಗೆ ಹೋಗ್ತಾರೆ ಪರಲೋಕಕ್ಕೆ. ಕಲಬೆರಕೆ ಮಾಡಿದವ್ರು ಸೊ ಪರಲೋಕಕ್ಕೆ ಹೋಗ್ಬೇಕಂದ್ರೆ ಏನಿದೆಯೋ ಅದನ್ನ ಟೀಚ್. ಸೊ ದೇವರು ಏನು ಕಲಬೆರಕೆ ಮಾಡಬೇಡ ಎಂಬುದಾಗಿ ಹೇಳಿದೆ. ಸೊ 8ನೇದಾಗಿ ಕೊನೆಯದಾಗಿ ಅಳಿಸ್ಲ ಇದನ್ನ 8ನೇದಾಗಿ ಕೊನೆಯದಾಗಿ ಯಾರು ಪರಲೋಕಕ್ಕೆ ಹೋಗ್ತಿರಂತೆ ತಿಮೋಥಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 17-18 ಸತ್ಕ್ರಿಯೆಗಳೆಂಬ ಹಣ ಉಳ್ಳವರು ಮಾತ್ರ. ಅಂದ್ರೆ
ಪೌಲನ್ ಏನ್ ಹೇಳ್ತಾನೆ ಅಂದ್ರೆ, ಐಶ್ವರ್ಯವಂತರು ಯಾರಂದ್ರೆ ಸತ್ಕ್ರಿಯೆಗಳೆಂಬ ಹಣವುಳ್ಳವರು. ಸತ್ಕ್ರಿಯೆಗಳಲ್ಲಿ ಆಸಕ್ತರಾಗಿದ್ದುಕೊಂಡು ಸತ್ಕ್ರಿಯೆಗಳಿಗಾಗಿ ಹಣವನ್ನು ಖರ್ಚು ಮಾಡ್ತಾರೆ. ಸತ್ಕ್ರಿಯೆಗಳಂದ್ರೆ ದೇವ್ರ ಕೆಲಸ, ವಾರ್ತೆಗೆ. ಈಗ ನೀವು ನೋಡ್ರಿ, ಈ ಬೈಬಲ್ ತರಗೆ ಎಷ್ಟೋ ದುಡ್ಡು ಖರ್ಚು ಮಾಡಿದಿರಿ, ಹೌದಲ್ಲ? ಊಟ, ಅಡಿಗೆ, ಬಂದವ್ರಿಗೆ ಹೋಗೋರಿಗೆಲ್ಲ ನೋಡ್ಕೋಬೇಕು. ಒಂದು ಕ್ಲಾಸ್ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಆಗುತ್ತೆ, ಅದನ್ನ ನೀವು ಸಂಪಾದನೆಯಿಂದ ಏನ್ ಮಾಡ್ತಾ ಇದ್ರಿ? ಖರ್ಚು ಮಾಡ್ತಾ ಇದ್ರಿ. ಇದೆ ಸತ್ಕ್ರಿಯೆಗಳೆಂಬ ಹಣ ಉಳ್ಳವರು. ನಮ್ಮ ಹತ್ರ ಸತ್ಕ್ರಿಯೆಗಳಿದ್ರೆ ನಾವು ಐಶ್ವರ್ಯ. ತಿಮೋತಿಗೆ ಬರೆದ ಮೊದಲನೇ ಪತ್ರ ಒಂದು ಬಾರಿ ಓದೋಣ. ತಿಮೋತಿಗೆ ಬರೆದಂತ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 17-18 ವಚನ. ಈ ರೀತಿಯಾಗಿ ತಿಮೋತಿಗೆ ಬರೆದ ಮೊದಲನೆಯ ಪತ್ರಿಕೆ 6ನೇ ಅಧ್ಯಾಯ 17-18. ಇಹಲೋಕ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ನಡೆದೆ ನಮ್ಮ ಅನುಭವಕ್ಕೋಸ್ಕರ ನಮಗೆಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ನೀಡಬೇಕಂತಲೂ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ. ಅಲ್ಲಿ ಪಾಯಿಂಟ್ ಏನಂದ್ರೆ, ವಾಸ್ತವವಾದ ಜೀವಿತ ಅಂದ್ರೆ ಪರಲೋಕ ಅಂತ. ಸೊ ಇದು ಸುಳ್ಳಿನ ಜೀವಿತ ಭೂಮಿಯಲ್ಲಿ ಇರೋದು. ವಾಸ್ತವವಾದ ಜೀವಿತವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ, ಮೂಲ ಭಾಷೆಯಲ್ಲಿ ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಅಂದ್ರೆ ಪರಲೋಕವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು ಮುಂದಿನ ಕಾಲಕ್ಕೆ ಅಂದ್ರೆ ಪರಲೋಕಕ್ಕೆ ಒಳ್ಳೆಯ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕಂತಲೂ ಅವರಿಗೆ ಆಜ್ಞಾಪಿಸಿ. ಅಂದ್ರೆ ಉಪಕಾರ, ದಾನ ಧರ್ಮ ಮತ್ತು ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರಾಗಿ ಅಂತವ್ರು ಮಾತ್ರನೇ ವಾಸ್ತವವಾದ ಜೀವಿತವನ್ನು ಸಂಪಾದನೆ ಮಾಡಿ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ, ಸತ್ಕ್ರಿಯೆಗಳೆಂಬ ಹಣಗಳು ಅಂದ್ರೆ ನಮ್ಮ ದೊಡ್ಡ ಐಶ್ವರ್ಯವಂತರು ಯಾರಂದ್ರೆ ದೇವ್ರ ಕೆಲಸಕ್ಕಾಗಿ, ಪರೋಪಕಾರ ಮಾಡ್ಲಿಕ್ಕಾಗಿ ಯಾರು ಹಣವನ್ನು ಖರ್ಚು ಮಾಡ್ತಾರೋ ಅವ್ರು ಯಾರಂದ್ರೆ ಐಶ್ವರ್ಯ. ಬಹಳ ಜನ ದುಡ್ಡು ಇರ್ತೈತೆ, ಆದ್ರೆ ಯಾವುದೇ ದೇವರ ಕೆಲಸ ಕಾರ್ಯಕ್ರಮಗಳನ್ನು ಮಾಡೋದಿಲ್ಲ. ನೋಡ್ರಿ, ಈಗ ನೀವು ಪ್ರತಿ ತಿಂಗಳು ಕ್ಲಾಸ್ ಮಾಡ್ತೀರಿ, ನಿಮ್ಗೆ ಎಷ್ಟೋ ಹಣ ಖರ್ಚಾಗುತ್ತೆ. ಪಾಪ ಬಂದವ್ರಿಗೆ ಊಟ, ಅವ್ರಿಗೆ ಹೋಗೋ ಬರೋ ಚಾರ್ಜ್ ಎಲ್ಲ, ಅಂದ್ರೆ ಏನೇನ್ ಬೇಕಿದೆ ಎಲ್ಲ ನೋಡ್ಕೊಳ್ತೀವಿ. ಅಂದ್ರೆ ಈ ಹಣವನ್ನು ಏನ್ ಮಾಡ್ತಾ ಇದೀರಿ ಅಂದ್ರೆ ಸತ್ಕ್ರಿಯೆಗಳಿಗಾಗಿ, ಸುವಾರ್ತೆ ಕೆಲಸಕ್ಕಾಗಿ ಏನ್ ಮಾಡ್ತೀವಿ? ಉಪಯೋಗಿಸ್ತಾ ಇದೆ. ಸೊ ನೀವು ಹಣ ಇಲ್ಲದೆ ಇದ್ರು ಕೂಡ ಐಶ್ವರ್ಯ, ಹಣ ಇದ್ದುಕೊಂಡು ಕೂಡ ದೇವ್ರ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋದವನು ಅವನು ದರಿದ್ರ. ಹಣ ಇದ್ರೂ ಕೂಡ ದೇವ್ರ ಕೆಲ್ಸಕ್ಕೆ ಉಪಯೋಗ ಮಾಡಿದೆ, ಪರೋಪಕಾರ, ದಾನ ಧರ್ಮ, ಸುವಾರ್ತೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ಳಾರ್ದವನು ಅವನು ಐಶ್ವರ್ಯವಂತನಾದ್ರೂ ದೇವ್ರ ದೃಷ್ಟಿಯಲ್ಲಿ ಯಾರು ಬದರ್? ನಾವು ಬಡತನದಲ್ಲಿ ಇರ್ಬೋದು, ಕಷ್ಟದ ಕಾಲದಲ್ಲಿ ಇರ್ಬೋದು, ಸಂಪಾದನೆ ಸ್ವಲ್ಪ ಇರ್ಬೋದು, ಆದ್ರೆ ದೇವ್ರ ಕೆಲ್ಸಕ್ಕೆ ನಮ್ಮ ಹಣವನ್ನು ಏನ್ ಮಾಡ್ತಿದ್ವಿ? ಉಪಯೋಗ ಮಾಡ್ತೀವಿ. ನಾವ್ ಯಾರು ಬದರ್? ನಾವು ಐಶ್ವರ್ಯ ಅಂತವರೇ ವಾಸ್ತವವಾದ ಜೀವಿತವನ್ನು ಏನ್ ಮಾಡ್ತಾರೆ ಅಂದ್ರೆ ಸಂಪಾದಿಸ್ಕೊಳ್ತಾರೆ. ಅದಕ್ಕೆ ಮತ್ತಾಯನು ಬರೆಸುವಾರ್ಥ 6:20 ಮತ್ತಾಯನು 6:20 ಕರ್ತನಾದ ಯೇಸು ಕ್ರಿಸ್ತನು ಏನಂದ್ರೆ, ಪರಲೋಕದಲ್ಲಿ ನಿಮ್ಮ ಗಂಟನ್ನು ಏನ್ ಮಾಡ್ರಿ? ಕೂಡಿಸಿಟ್ಟುಕೊಳ್ರಿ. ಮತ್ತಾಯನು ಬರೆಸುವಾರ್ಥ 6:20 ಪರಲೋಕದಲ್ಲಿ ನಿಮ್ಮ ಹಣವನ್ನು ಅಥವಾ ನಿಮ್ಮ ಗಂಟನ್ನು ಏನ್ ಮಾಡ್ಕೊಳ್ರಿ? ಕೂಡಿಸಿಟ್ಟು ಇಡ್ರಿ. ಈ ಲೋಕದಲ್ಲಿ ಕೂಡಿಸಿಟ್ಕೊಂಡ್ರೆ ಏನಾಗುತ್ತೆ ಬದರ್? ಏನಾಗುತ್ತೆ ಬದರ್? ನುಸಿ ಹಿಡಿಯುತ್ತದೆ. ಆಮೇಲೆ ಹಳ್ಳಕಾಕರು ಕಣ್ಣಾಕ್ತಾರೆ, ಬಂಧುಗಳು ಕಣ್ಣಾಕ್ತಾರೆ, ದುಡ್ಡು ಕೇಳ್ತಾರೆ, ನಮ್ಮ ಹತ್ರ ಜಗಳ ಮಾಡ್ತಾರೆ. ಆದ್ರೆ ಪರಲೋಕದಲ್ಲಿ ಏನ್ ಮಾಡ್ಕೊಳ್ರಿ? ನೀವು ಗಂಟು ಮಾಡಿಟ್ಟುಕೊಳ್ಳಿರಿ ಎಂಬುದಾಗಿ ಹೇಳ್ತಾನೆ. ನೋಡ್ರಿ 19-20 19-20 ಏನಿದೆ ಓದ್ತಿ ನೋಡ್ರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಕೊಳ್ಬೇಡ್ರಿ ಅಂದ್ರೆ ಹಣ ಸಂಪಾದನೆ ಮಾಡಿ ಮಲ್ಟಿಪಲ್ ಮಾಡಿ ಇಷ್ಟು ದುಡ್ಡು ಅಷ್ಟು ದುಡ್ಡು ಅಂತೇಳಿ ಮಾಡ್ಕೊಬೇಡ್ರಿ. ಯಾಕಂದ್ರೆ ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಹಾಕಿ ಕೊರೆಯುವರು. ಆದ್ರೆ ಪರಲೋಕದಲ್ಲಿ ಗಂಟು ಮಾಡಿಟ್ಕೊಡ್ರಿ, ಅಲ್ಲಿ ಅದು ನುಸಿ ಹಿಡಿಯೋದು, ಕಿಲುಬು ಹತ್ತಿ ಕೆಟ್ಟು ಹೋಗುದಿಲ್ಲ. ಅಲ್ಲಿ ಕಳ್ಳರು ಕನ್ನ ಕೊರೆಯುವುದು ಇಲ್ಲ, ಕದಿಯುವುದಿಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು. ಅಂದ್ರೆ ಪರಲೋಕದಲ್ಲಿ ನೀವು ಕೂಡಿಸಿ ಇಟ್ಟುಕೊಳ್ಳಿ. ಪರಲೋಕದಲ್ಲಿ ಹೆಂಗೆ ಕೂಡಿಸಿಟ್ಕೊಳ್ಳೋದು? ಇಲ್ಲಿ ದೇವ್ರ ಕೆಲ್ಸಕ್ಕೆ ನಾವು ಹಣ ಖರ್ಚು ಮಾಡಿದ್ರೆ ಪರಲೋಕದಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ ಏನಾಗುತ್ತೆ? ಅರ್ಥ ಆಯ್ತು? ಅಂತವ್ರು ಮಾತ್ರನೇ ಪರಲೋಕಕ್ಕೆ ದುಡ್ಡು 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 ಅಂತೇಳಿ ಇಟ್ಕೊಂಡು ದೇವ್ರ ಕೆಲ್ಸಕ್ಕೆ ಉಪಯೋಗಿಸ್ಲಾರ್ದಂಗ ಬಂದಿದ್ನೆಲ್ಲ ತಾನೇ ಅನುಭವಿಸ್ತಾ ಇದ್ರೆ ಅವನು ಲೋಕದಲ್ಲಿ ಐಶ್ವರ್ಯವಂತನಾಗಿದ್ರು ದೇವ್ರು ಹೇಳ್ತಾನೆ, ನೀನು ನನ್ನ ದೃಷ್ಟಿಯಲ್ಲಿ ಯಾರಂತೆ? ದರಿದ್ರನು, ಭಿಕಾರಿ. ಅರ್ಥ? ಎಷ್ಟೋ ಜನ ಐಶ್ವರ್ಯವಂತರ ದುಡ್ಡಿರುತ್ತೆ,
ಆದ್ರೆ ದೇವ್ರ ಕೆಲಸ, ಬೈಬಲ್ ಕ್ಲಾಸು, ಸುವಾರ್ತೆ ಅಂದ್ರೆ ಅವ್ರಿಗೆ ಏನಿರಲ್ಲ ಎಳ್ಳಷ್ಟು ಇಷ್ಟ. ನಾನು ಮಂಗಳೂರಿನ ಭಾಗದಲ್ಲಿ ನಿಮ್ಮನ್ನ ಪರಿಚಯ ಆದಂಗೆ ನೋಡ್ತೀನಿ, ಎಷ್ಟು ಆಸಕ್ತಿ ಇದೆ. ಸೊ ನಿಮ್ಗಾಗ್ಲಿ, ನಮ್ಮ ಸುನಿಲ್ ಬದರ್ ಅವ್ರಿಗಾಗ್ಲಿ, ನಿಮ್ಗಾಗ್ಲಿ ಎಷ್ಟೋ ಆಸಕ್ತಿ ಇದೆ. ಪಾಪ ಎಷ್ಟೋ ಹಣ ಖರ್ಚು ಮಾಡ್ತೀರಿ, ದೂರದಿಂದ ನಮ್ಮನ್ನು ಕರೆಸ್ತೀರಿ, ಕೇಳ್ತೀರಿ. ಕಾರಣ ಏನು? ಪರಲೋಕದಲ್ಲಿ ನೀವ್ ಏನ್ ಮಾಡ್ತಿದ್ರಿ? ಪರಲೋಕದಲ್ಲಿ ಏನ್ ಮಾಡ್ತಿದ್ರಿ? ಬರ ಗಂಟು ಮಾಡಿ ಇಟ್ಕೊಳ್ಳಿ. ಅರ್ಥ ಆಯ್ತು? ಗಂಟು ಮಾಡಿ. ನನ್ಗೊಬ್ಬ ಸುವಾರ್ತಿಕರು ಗೊತ್ತು, ಅವರು ಮಿಸಸ್ ಗೌರ್ಮೆಂಟ್ ಟೀಚರ್. ಅವ್ರು ಬಂದ ಹಣವನ್ನೆಲ್ಲ ಸುವಾರ್ತಿಗೆ ಉಪಯೋಗಿಸ್ತಾ ಇದ್ರು. ಒಂದ್ಸರಿ ಅವರು ರಿಟೈರ್ಡ್ ಆದ್ರು, ದುಡ್ಡು ಬರ್ತಲ್ಲ ಲಕ್ಷಾನ್ಗಟ್ಟಲೆ, ಅದನ್ನ ತಗೊಂಡು ಅವ್ರು ಏನ್ ಮಾಡಿದ್ರೆ ಆ ಪುಸ್ತಕಗಳು ಬರೆದಿದ್ದು ಪ್ರಿಂಟ್ ಹಾಕ್ಲಿಕ್ಕೆ ಕೊಟ್ರು. ಆಮೇಲೆ ಚರ್ಚ್ ಬಿಲ್ಡಿಂಗ್ಗೆ ಆ ಜಾಗ ಏನೋ ತಗೊಂಡ್ರು. ಅವಾಗ ಅವ್ರ ಮಿಸ್, ಏನ್ರಿ ನಾನು ಇಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ, ನಾನೊಂದು ನೆಕ್ಲೆಸ್ ತಗೋಬೇಕಂತಿದ್ದೆ, ನಾನೊಂದು ಬಂಗಾರ ತಗೋಬೇಕಂತಿದ್ದೆ, ನೀವು ಅದಕ್ಕೂ ಅವಕಾಶ ಮಾಡಿಕೊಳ್ಳಂದ್ರೆ ಅವ್ರು ಹೇಳಿದ್ರು, ನಾನು ನಿನ್ ದುಡ್ಡು ಏನು ಹಾಳು ಮಾಡ್ಲಿಲ್ಲ, ನಿನ್ ದುಡ್ಡನ್ನು ಪರಲೋಕದಲ್ಲಿ ಏನ್ ಜಮೆ, ನಿನ್ ದುಡ್ಡನ್ನ ಏನ್ ಮಾಡಿದ್ದೀನಿ ಪರಲೋಕದಲ್ಲಿ ಜಮೆ ಮಾಡಿದ್ರಂತ ಅವ್ರ ಮಿಸಸ್ ಕೇಳಿದ್ರೆ ಆಯ್ತು ಅಂತ ಸುಮ್ಮನೆ ಆದ್ರೆ. ಎಲ್ಲರೂ ಹಿಂಗಿರ್ತಾರ ಬದ್ರ ಹೆಣ್ಮಕ್ಳು, ಫಸ್ಟ್ ಏನ್ ಬೇಕು? ಗೋಲ್ಡ್ ಬೇಕು, ಡೈಮಂಡ್ ಬೇಕು, ನಾನು ಹಾಕೊಂಡು ತಿರುಗಡೆ. ದೇವ್ರ ಕೆಲಸ ನಿಂತು ಹೋದ್ರು ಪರವಾಗಿಲ್ಲ. ಇಂಥವ್ರು ದೇವ್ರ ದೃಷ್ಟಿಯಲ್ಲಿ ಯಾರು ಬದ? ಪಾಪ ನೀವು ಬಡತನದಲ್ಲಿದ್ರು, ಈ ಮಂಗಳೂರಿನ ಭಾಗದಲ್ಲಿ ಕಷ್ಟದಲ್ಲಿದ್ರು, ಪ್ರತಿ ತಿಂಗಳು ತಪ್ಪದೆ ಕ್ಲಾಸ್ ಏರ್ಪಾಟ್ ಮಾಡಿಕೊಂಡು ಎಷ್ಟೋ ಕಷ್ಟ ಪಡ್ತಿದ್ರು. ಆರ್ಥಿಕವಾಗಿ ನಿಮಗೆ ಅಷ್ಟೊಂದು ಸಹಾಯ ಇಲ್ಲ ಅಂದ್ರೂ ಕೂಡ ನಮ್ಮನ್ನೆಲ್ಲ ಕರೆಸ್ಬಿಟ್ಟು ಪ್ರತಿ ತಿಂಗಳು ಸೇವಕರನ್ನ ಕಳಿಸ್ಬಿಟ್ಟು ದೇವ್ರ ವಾಕ್ಯದ ಜ್ಞಾನ ಬೇಕಂತ ಹೇಳಿ ನಿತ್ಯತ್ವಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಏನ್ ಮಾಡ್ತಿದ್ರಿ? ಕಲಿತಾ ಇದ್ರಿ. ಇದೆಲ್ಲ ಏನಂತ ಹೇಳಿದ್ರೆ ನಿಮ್ಗೇನೇನಂದ್ರೆ ಸತ್ಕ್ರಿಯೆಗಳೆಂಬ ಐಶ್ವರ್ಯ. ನಿಮ್ಮಂತ ಐಶ್ವರ್ಯವಂತರು ಮಂಗಳೂರಿನಲ್ಲಿ ಹುಡುಕಾಡಿದ್ರು ಸಿಗಲ್ಲ. ಮಂಗಳೂರಿಗೆಲ್ಲ ಐಶ್ವರ್ಯವಂತರಾದ್ರೆ ನೀವೇ ದೇವ್ರ ದೃಷ್ಟಿಯಲ್ಲಿ. ಇಡೀ ಮಂಗಳೂರಿನಲ್ಲಿ ಐಶ್ವರ್ಯವಂತರಾದ್ರೆ ನೀವೇ. ಕಾರಣ ಏನಂದ್ರೆ ನಿಮ್ಮ ಹಣವನ್ನು ಯಾವ್ದಕ್ಕೆ ಖರ್ಚು ಮಾಡ್ತಾ ಇದ್ರಿ? ದೇವ್ರ ಕೆಲ್ಸಕ್ಕೆ ಉಪಯೋಗ ಮಾಡ್ತಾ ಇದ್ರಿ. ಉಳಿದಂತವ್ರಿಗೆ ಲಕ್ಷಾನುಗಟ್ಟಲೆ ಲಕ್ಷ ಇರ್ಬೋದು, ಆದ್ರೆ ನೀವು ಪ್ರತಿದಿನ ದುಡಿದು ಕೂಲಿ ಕೆಲಸ ಮಾಡ್ಕೊಂಡು ಬಂದ ಸಂಪಾದನೆಯಲ್ಲಿ ನೀವು ದೇವ್ರ ಕೆಲಸಗಳನ್ನ ಏನ್ ಮಾಡ್ತಿದ್ರಿ? ಎಲ್ಲರಿಗೂ ಸುವಾರ್ತೆ ತಲುಪಿಸ್ಬೇಕು, ನಾವು ದೇವ್ರ ವಾಕ್ಯ ಕಲಿಬೇಕು, ಕಲ್ತಿದ್ದನ್ನ ಇನ್ನೊಬ್ಬರಿಗೆ ಏನ್ ಮಾಡ್ಬೇಕು? ಸಾರ್ಬೇಕು. ಸತ್ಕಾರ್ಯಗಳಿಗೆ ಏನ್ ಮಾಡ್ತಾ ಇದ್ರಿ? ನಿಮ್ಮಷ್ಟು ಐಶ್ವರ್ಯವಂತರು ಬೇರೆ ಯಾರು ಕೂಡ ಇಲ್ಲ. ನೀವು ಮಾಡಿದ ಒಂದೊಂದು ರೂಪಾಯಿ ಖರ್ಚುನು ಎಲ್ಲಿ ಗಂಟಾಗಿದೆ? ಎಲ್ಲಿ ಗಂಟಾಗಿದೆ? ಪರಲೋಕದಲ್ಲಿ ನೀವ್ ಏನ್ ಮಾಡ್ತಿದ್ರಿ? ನಾನು ತಿಂದೆ ಕುಡದೆ ಮಜಾ ಮಾಡೋದಂದ್ರೆ ಅದೇನಾಯ್ತು? ಅದರಿಂದ ಯಾವುದೇ ಸಾರ್ಥಕ. ಪರಲೋಕದಲ್ಲಿ ಗಂಟು ಮಾಡಿಟ್ಕೊಡ್ರಿ, ಕೂಡಿಟ್ಕೊಡ್ರಿ. ಆದ್ರಿಂದ ಸತ್ಕ್ರಿಯೆಗಳೆಂಬ ಹಣವುಳ್ಳವರು ಮಾತ್ರವೇ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ. ಸತ್ಕ್ರಿಯೆಗಳಲ್ಲಿ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ಹಣದ ಮೇಲೆ ವ್ಯಾಮೋಹ ಇದ್ರೆ ನಮ್ಮನ್ನ ಏನ್ ಮಾಡಿ ಪರಲೋಕಕ್ಕೆ ಅನರ್ಹರಾಗ್ತದೆ. ಮತ್ತೆ ಸುವಾರ್ತೆ 19ನೇ ಅಧ್ಯಾಯ 23ನೇ ವರ್ಷದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ, ನಾನು ಪರಲೋಕಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕಂದ್ರೆ, ನೀವು ನಿತ್ಯ ಜೀವಕ್ಕೆ ಹೋಗ್ಬೇಕು, ಏನ್ ಮಾಡ್ಬೇಕಂದ್ರೆ ಅವ್ನು ಹೇಳ್ತಾನೆ, ಧರ್ಮಶಾಸ್ತ್ರ ಪ್ರಕಾರ ಅಂದ್ರೆ ನಾನು ಬಾಲ್ಯದಿಂದಲೇ, ಆದ್ರೆ ನಿನಗಿರ್ತಕ್ಕಂಥ ಹಣವನ್ನೆಲ್ಲ ಮಾರಿ ಬಡವರಿಗೆ ಕೊಟ್ಟು ನಾನು ಏನ್ ಮಾಡಂತ ಹೇಳ್ದ? ಹಿಂಬಾಲಿಸ ಅಂತ ಹೇಳ್ದ. ಆಗ ಅವನು ಬಂದ ಹಣವನ್ನು ನೋಡ್ಕೊಂಡು, ಹಣ ಮನುಷ್ಯರನ್ನ ಹಾಳು ಮಾಡುತ್ತೆ, ಬೇಡ ಖರ್ಚು ಮಾಡ್ಬೇಡ, ನಿಮಗೆ ಕ್ಲಾಸ್ ಟ್ರೈನ್ ಬರುತ್ತೆ, ಅದು ಮಕ್ಕಳಿಗೆ ಒಡವೆ ಮಾಡಿಸು, ಅದು ತಗೋ, ಬಂಗಾರ ಮಾಡಿಸು, ಮನೆ ರಿಪೇರಿ ಮಾಡಿಸು, ಅದು ಮಾಡಿಸು, ಇದು ಮಾಡಿಸು, ಏನೋ ಹೇಳ್ತಾನೆ. ಅವನು ಮುಖ ಸಣ್ಣಗ್ ಮಾಡ್ಕೊಂಡು ಅಲ್ಲಿಂದ ಏನ್ ಮಾಡಿದಂತದ? ಓದನು ಎಂಬುದಾಗಿ. ಲೂಕನ ಬರೆಸುವಾರ್ತೆ 12:15 ಆ ವ್ಯಕ್ತಿಗೆ ಬಹಳ ಫಲ ಬಂತು. ಅವನು ನನ್ನ ಪ್ರಾಣವೇ ತಿಂದು ಕುಡಿದು ಮಜಾ ಮಾಡು, ನಿನಗೆ ವಿಸ್ತಾರವಾದ ಆಸ್ತಿ ಬಂದಿದೆ. ಆದ್ರೆ ದೇವ್ರು ಮಾತಾಡಿದ, ಹುಚ್ಚನೆ, ಈ ರಾತ್ರಿ ನಿನ್ನ ಪ್ರಾಣ, ಅದೇ ದೇವ್ರು ನನಗೆ ಇಷ್ಟು ಸಂಪತ್ತು ಕೊಟ್ಟಿದ್ದಾನೆ, ದೇವರೇ ನಿನಗೆ ಸ್ತೋತ್ರ, ನಿನ್ ಕೆಲಸ ನಾನು ಮಾಡ್ತೀನಿ ಎಂಬ ಒಂದು ಮಾತಾರು ಹೇಳ್ದ. ದೇವ್ರು ನಮ್ಗೆ ಆರೋಗ್ಯ ಕೊಟ್ಟಿದ್ದಾನೆ, ಬಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ದುಡಿಲಿಕ್ಕೆ ಕೊಟ್ಟಿದ್ದಾನೆ. ಅದ್ರಲ್ಲಿ ಸ್ವಲ್ಪ ಭಾಗವನ್ನಾದ್ರೂ ನಾವ್ ಏನ್ ಮಾಡ್ಬೇಕು? ದೇವ್ರ ಕೆಲ್ಸಕ್ಕೆ. ನಾನು 100 ರೂಪಾಯಿ ಸಂಪಾದನೆ 100 ದೇವ್ರ ಕೆಲ್ಸಕ್ಕೆ ಉಪಯೋಗಿಸ, ಅದ್ರಲ್ಲಿ 10 ರೂಪಾಯಿ ಏನ್ ಮಾಡ್ಬೇಕು? ದೇವ್ರ ಕೆಲ್ಸ. ಆಗ ನಿನ್ನ ಗಂಟೆ ಎಲ್ಲಿರ್ತೆ? ಆಗ್ತಾನೆ ನಾವು ಪರಲೋಕ. ದುಡ್ಡು ದುಡ್ಡು ದುಡ್ಡು, ನಾನು ಯಾರಿಗೂ ಮಾಡಲ್ಲ ಅಂತೇಳಿ ಸ್ವಾರ್ಥಿಗಳಾದ್ರೆ, ನೀನ್ ದುಡ್ಡಿದ್ರು ಯಾರು ಸರಿ, ನೀನ್ ದುಡ್ಡಿದ್ರು ಯಾರು ಬದರ್ ಸರಿ. ಆ ಮಾತುಗಳಿದೆ ನೋಡ್ರಿ, ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯದಲ್ಲಿ ಲವೋದಿಕೆ ಎಂಬ ಸಭೆಗೆ ಈ ರೀತಿಯಾದಂತ ಎಚ್ಚರಿಕೆ ಮಾತುಗಳಿದೆ. 3ನೇ ಅಧ್ಯಾಯ 3:17. ನೀನು ಲವೋದಿಕೆ ಸಭೆಗೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತೀನಿ. ನೋಡಿ, ಕೆಲವರು ಏನ್ ಹೇಳ್ಕೊಳ್ತಾರಂತೆ? ನಾನು ಸಂಪನ್ನನು, ಐಶ್ವರ್ಯವಂತನು, ನನಗೆ ಒಂದರಲ್ಲಿ ಏನಿಲ್ಲ, ಕೊರತೆ ಇಲ್ಲ ಎಂಬುದಾಗಿ ನೀನು ಹೇಳಿಕೊಳ್ತಾ ಇದ್ದೀನಿ. ಆದ್ರೆ ನೀನು ಕೇವಲ
ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವರನೂ ಆಗಿರೋದು ಅಂತ ತಿಳಿಯದೆ ದೇವ್ರು ಹೇಳ್ತಾನೆ, ನೀನು ಐಶ್ವರ್ಯವಂತನಲ್ಲ, ಕುರುಡನು, ದರಿದ್ರನು, ದೌರ್ಭಾಗ್ಯನು, ಮತ್ತೆ ಹೇಳ್ತಾನೆ ನೀನು ಭಿಕಾರಿ. ಏನಂತ ಹೇಳ್ತಾನೆ ಬ್ರದರ್? ನೀನು ಬಿದ್ದಿರೋ ದೌರ್ಭಾಗ್ಯನು, ದರಿದ್ರನು, ಭಿಕಾರಿ ಅಂತ. ಕಾರಣ ಏನಂತ ಹೇಳಿದ್ರೆ ದುಡ್ಡಿದೆ ಆಗ್ಲಿ ಅದನ್ನ ಏನ್ ಮಾಡ್ತಾ ಇಲ್ಲ, ಸತ್ಕಾರ್ಯಗಳಿಗೆ ಬಳಸ್ತಾ ಇಲ್ಲ, ದೇವ್ರ ಕೆಲ್ಸಕ್ಕೆ ಬಳಸ್ತಾ ಇಲ್ಲ. ದೇವ್ರ ಕೆಲ್ಸಕ್ಕೆ ನಮ್ಮ ಹಣ ನಾವೇನು ಮನಸ್ಫೂರ್ತಿಯಿಂದ ದೇವ್ರ ಕೆಲ್ಸಕ್ಕೆ ಸತ್ಕಾರ್ಯಗಳಿಗೆ ಏನ್ ಖರ್ಚು ಮಾಡ್ತೀವಿ ಭೂಮಿಯಲ್ಲಿ ನಾವು ಬದುಕಿರ್ಬೇಕಾದ್ರೆ, ಪರಲೋಕದಲ್ಲಿ ಹಣ ಪಾಯಿಸಿದೊಂದಿಗೆ ಏನಾಗುತ್ತೆ ಬ್ರದರ್? ಕ್ಷಮಾ ಆಗುತ್ತೆ. ದೇವ್ರ ಅದನ್ನ ನಮ್ಗೆ ಕೊಡ್ತಾರೆ. ಆದ್ರಿಂದ ನಾವೇನಾದ್ರೂ ದೇವ್ರ ಕೆಲ್ಸಕ್ಕೆ ನಷ್ಟಪಟ್ರೆ, ಏನಾದ್ರು ನಮ್ಗ್ ನಾವು ಬೆವರು ಸುರಿಸಿ ಸಂಪಾದನೆ ದೇವ್ರ ಕೆಲ್ಸಕ್ಕೆ ಕೊಡ್ತಾ ಇದೀವಿ, ಖರ್ಚು ಮಾಡ್ತಾ ಇದ್ರೆ ಅದ್ರ ಬಗ್ಗೆ ನಾವು ಆತಂಕಗೊಳ್ಳೋದು ಬೇಡ, ಬೇಜಾರುಗೊಳ್ಳೋದು ಬೇಡ. ನಮ್ ದುಡ್ಡೆಲ್ಲ ಸೇಫ್ ಆಗಿ ಎಲ್ಲಿ ಜಮಾ ಆಗಿದೆ ಅದಕ್ಕೆ ಹೇಳಿದೆ, ಪರಲೋಕದಲ್ಲಿ ನಿಮ್ಮ ಗಂಟನ್ನು. ಆದ್ರಿಂದ ಸತ್ಕ್ರಿಯೆಗಳೆಂಬ ಹಣವುಳ್ಳವರು ಮಾತ್ರನೇ ಪರಲೋಕಕ್ಕೆ ಹೋಗ್ತಾರೆ. ಸೊ ಹಣವಿದ್ದು ಕೂಡ ಅದನ್ನ ದೇವ್ರ ಕೆಲ್ಸಕ್ಕೆ ಉಪಯೋಗಿಸಲ್ಲ, ಸತ್ಕಾರ್ಯಗಳಿಗೆ ಉಪಯೋಗಿಸಲ್ಲ, ಪರೋಪಕಾರ ಕೆಲ್ಸಕ್ಕೆ ಉಪಯೋಗಿಸಲ್ಲ ಅಂದ್ರೆ ಇನ್ ದುಡ್ಡಿದ್ರನ್ನ ಯಾರು ದೇವ್ರ ದೃಷ್ಟಿಲಿ ದರಿದ್ರನೇ ಆಗಿದೆ. ಒಂದ್ ವೇಳೆ ಭೌತಿಕವಾಗಿ ನಮ್ಮ ಹತ್ರ ಹಣ ಇಲ್ಲದವರು ಕೂಲಿ ಕೆಲಸ ಮಾಡ್ತಾ ಇರ್ಬೋದು, ಡೈಲಿ ವೇಜಸ್ ಮಾಡ್ತಾ ಇರ್ಬೋದು, ಸ್ವಲ್ಪನೇ ನಮಗೆ ಆದಾಯ ಇರ್ಬೋದು. ಆದ್ರೆ ದೇವ್ರ ಕೆಲ್ಸಕ್ಕೆ ಅದನ್ನ ಉಪಯೋಗಿಸಿದ್ರೆ ಸ್ವಲ್ಪದ್ರಲ್ಲಿ ಸ್ವಲ್ಪ ಭಾಗ ನಾವು ದೇವ್ರ ದೃಷ್ಟಿಯಲ್ಲಿ ಈ ಭೂಮಿಯಲ್ಲಿ ನಾವು ದೇವ್ರ ದೃಷ್ಟಿಯಲ್ಲಿ ಕಾಣಿದ್ರೆ ಐಶ್ವರ್ಯವಂತರಾಗಿ ಕಾಣುತ್ತೆ. ಆದ್ರಿಂದ ಕೊನೆಯದಾಗಿ ಸತ್ಕ್ರಿಯೆಗಳಲ್ಲಿ ಯಾರು ಆಸಕ್ತರಾಗಿರ್ತಾರೋ, ಸತ್ಕ್ರಿಯೆಗಳೆಂಬ ಹಣ, ಸತ್ಕ್ರಿಯೆಗಳೇ ಅವ್ರಿಗೆ ಹಣ, ಸತ್ಕ್ರಿಯೆಗಳೆಂಬುದಾಗಿ ಹಣ ಯಾರು ಇರ್ತಾರೋ ಅವ್ರು ಏನಂದ್ರೆ ಪರಲೋಕಕ್ಕೆ ಹೋಗ್ತಾರೆ. ಸೊ ಕೊನೆಯದಾಗಿ ಒಂದು ಮಾತು ನೋಡಿ ಮುಗಿಸ್ಕೊಳ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ ನೋಡಿಕೊಂಡು ಈ ಕ್ಲಾಸ್ ನಾವು ಮುಕ್ತಾಯ ಮಾಡೋಣ. 14ನೇ ಅಧ್ಯಾಯ 13ನೇ ವಚನ. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಅದು ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೇ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನ, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿ ಆಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳ್ತಾರೆ. ಇಲ್ಲಿ ಒಂದು ಶಬ್ದ ಪರಲೋಕದಿಂದ ಕೇಳಿಸ್ತಂತೆ ಯೋಹಾನನಿಗೆ. ಏನಂತ ಹೇಳಿದ್ರೆ, ಇಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು, ನಾವು ಕ್ರೈಸ್ತರು, ಪರಲೋಕಕ್ಕೆ ಹೋಗೋರು. ಈ ಲೋಕದಲ್ಲಿ ನಾವು ಒಂದ್ ವೇಳೆ ಮರಣ ಎದುರಾದ್ರೆ ಸತ್ರೆ ನಾವು ಕರ್ತನ ಭಕ್ತರಾಗಿ ಸಾಯ್ಬೇಕು. ನಾವು ಆ ರೀತಿಯಾಗಿ ಸತ್ರೆ ನಾವು ಧನ್ಯರು ಎಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮ್ಮ ಕಷ್ಟವು ತೀರಿತು, ನಮಗೆ ದೇವರ ಸಮ್ಮುಖದಲ್ಲಿ ವಿಶ್ರಾಂತಿ ಸಿಗುತ್ತದೆ, ಅವರ ಸುಕೃತ್ಯಗಳು ಅವರೊಡನೆ. ನಮ್ಮ ಹಿಂದೆ ನಾವು ಸತ್ ಮೇಲೆ ನಮ್ಮ ಹಿಂದೆ ಏನ್ ಬರ್ತದೆ ಅಂದ್ರೆ ಏನು ಬರಲ್ಲ. ನಾವು ಸಂಪಾದನೆ ಮಾಡಿದ್ದು ಬೆಳ್ಳಿ ಬಂಗಾರ, ನಮ್ಮ ಹೆಂಡತಿ ಮಕ್ಕಳು ಪ್ರಾಪರ್ಟಿ ಇವೇನು ಬರಲ್ಲ. ನಾವು ದೇವರಿಗಾಗಿ ಮಾಡಿದ ಕ್ರಿಯೆಗಳೇ ನಮ್ಮ ಹಿಂದೆ, ಅವರ ಸುಕೃತ್ಯಗಳು ಅವರ ಹಿಂದೆ. ಆದ್ರಿಂದ ಮರಣವು ನಮ್ಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಕರ್ತನ ಆಗಮನ ಯಾವಾಗ ಬರುತ್ತೋ ಗೊತ್ತಿಲ್ಲ. ಆದ್ರಿಂದ ನಾವೆಲ್ಲರೂ ಯಾವ್ದಕ್ ಸಿದ್ಧರಾಗ್ಬೇಕು? ಯಾವ್ದಕ್ ಸಿದ್ಧರಾಗ್ಬೇಕು? ಪರಲೋಕಕ್ಕೆ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು? ಸಿದ್ಧರಾಗ್ಬೇಕು. ಸೊ ಬೆಳಿಗ್ಗೆ ಒಂದು ಹಾಡು ಹಾಡಿದ್ರು ಜೀವನ್ ಬದಲು, ಪರಲೋಕವೆಲ್ಲ ನಿನ್ನದೇನಯ್ಯ, ಪರಲೋಕವೆಲ್ಲ ಪರಲೋಕವೆಲ್ಲ ನಿನ್ನದೇನಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕದಲ್ಲಿ ಯಾರ ದೇವರಿದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋಗ್ಬೇಕಂದ್ರೆ ಹೇಗಿದ್ರೆ ಹೋಗ್ತೀವಿ ಅನ್ನೋದೇ ಈ ಪಾಠ. ಪರಲೋಕ ದೇವರ ಸ್ಥಳ, ತಂದೆ ದೇವರಿದ್ದಾನೆ, ಯೇಸು ಕ್ರಿಸ್ತ ಇದ್ದಾನೆ, ಪವಿತ್ರಾತ್ಮನೆ, ಪರಲೋಕದಲ್ಲಿ ದೇವದೂತರಿದೆ. ಅವ್ರ ಜೊತೆಗೆ ಯಾರು ಜಾಯ್ನ್ ಆಗ್ತಾರೆ? ಕ್ರೈಸ್ತರು. ಈಗ ನಾವು ಓದಿದಂತಹ 8 ವಿಧವಾದ ಜನರು ಅಲ್ಲಿ ಜಾಯ್ನ್ ಆಗ್ತಾರೆ. ಅಂತ್ಯವಿಲ್ಲದ ನಿತ್ಯತ್ವದಲ್ಲಿ ಸದಾಕಾಲವು ದೇವರ ಸಮ್ಮುಖದಲ್ಲಿ ನಾವು ಇರ್ತೀವಿ. ಆದ್ರಿಂದ ಈ ಪರಲೋಕಕ್ಕೆ ಹೋಗಬೇಕೆಂಬ ನಿರೀಕ್ಷೆ ಉಳ್ಳವರಾಗಿ, ಪರಲೋಕದ ಬಗ್ಗೆ ನಾವು ಆಸಕ್ತಿ ಉಳ್ಳವರಾಗಿ, ಪರಲೋಕಕ್ಕೆ ಹೋಗುವಂತ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ಅದ್ರ ಪ್ರಕಾರ ಇದ್ರೇನೆ, ಇವತ್ತೇ ನಾವು ಮರಣ ಹೊಂದಿದ್ರು ಕರ್ತನ ಭಕ್ತರಾಗಿ ಸತ್ರೆ ನಮ್ಗೇನಿರುತ್ತೆ? ಪರಲೋಕ ಇದೆ. ಅಥವಾ ನಮ್ಮ ದೇಹಕ್ಕೆ ಮರಣ ಎದುರಾಗ್ಲಿಲ್ಲ ಅಂದ್ರು ಕರ್ತನ ಆಗಮನ ಬಂದಾಗ ಆತನು ನಮ್ಮನ್ನು ಕರೆದುಕೊಂಡು ಪರಲೋಕಕ್ಕೆ ಹೋಗ್ತಾರೆ. ಆದ್ರಿಂದ ನಾವೆಲ್ಲರೂ ಪರಲೋಕಕ್ಕೆ ಹೋಗ್ಬೇಕಂಬುದ ಹೋಗುವಂತ ನಿರೀಕ್ಷೆ ಇದೆಯಾ? ಹೋಗ್ಬೇಕೆಂಬ ಆಲೋಚನೆ ಇದೆಯಾ? ಇದ್ರೆ ಮಾತ್ರ ಆ ಪರಲೋಕಕ್ಕೆ ಹೋಗ್ಲಿಕ್ಕೆ ನಮ್ಗೆ ಸಾಧ್ಯ. ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಪರಲೋಕಕ್ಕೆ ಹೋಗ್ಲಿಕ್ಕೆ ಏನೇನೋ ಅಡ್ಡಿ ಆತಂಕಗಳಿವೆಯೋ ಅವನ್ನೆಲ್ಲ ನಾವು ತೆಗೆದುಹಾಕೊಂಡು ನಾವು ಏನಂದ್ರೆ ಪರಿಪೂರ್ಣರಾಗಿದ್ರೆ ಸಾಕು. ಆದ್ರಿಂದ ಪರಲೋಕಕ್ಕೆ ಯಾರಿಗೆ ಅವಶ್ಯ ಇದೆ ಅಥವಾ ಪರಲೋಕಕ್ಕೆ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಅರ್ಹರು ಅನ್ನುವುದನ್ನ ಈ 8 ವಿಧವಾದಂತ ವಿಷಯಗಳನ್ನು ನಾವು ಕಲ್ತೀವಿ. ಒಂದು ಬಾರಿ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ವಸ್ತ್ರಗಳನ್ನು ತೊಳೆದುಕೊಂಡು ಶುಭ್ರ ಮಾಡಿಕೊಂಡವರು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ.
ಎರಡನೇದಾಗಿ ತಂದೆಯಿಂದ ಆಶೀರ್ವದಿಸಲ್ಪಟ್ಟು ನೀತಿವಂತರಾಗಿ ಸತ್ಕ್ರಿಯೆಗಳನ್ನು ಮಾಡುವವರಾಗಿದ್ರೆ ಮಾತ್ರ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಮೂರನೇದಾಗಿ ಜ್ಞಾನೇಂದ್ರಿಯಗಳನ್ನು ಪಂಚೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡವರು ಮಾತ್ರವೇ ಎಲ್ಲಿಗೆ ಹೋಗ್ತಾರೆ ಬ್ರದರ್? ಪರಲೋಕಕ್ಕೆ ಹೋಗ್ತಾರೆ. ಇನ್ನು ನಾಲ್ಕನೇದಾಗಿ ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳಿವೆಯೋ ಅವರು ಮಾತ್ರನೇ ಪರಲೋಕಕ್ಕೆ ಹೋಗ್ತಾರೆ. ಐದನೇದಾಗಿ ಪರಲೋಕದಲ್ಲಿರುವ ತಂದೆ ಚಿತ್ತದ ಪ್ರಕಾರ ನಡೆಯುವವರು ಎಲ್ಲಿಗೆ ಹೋಗ್ತಾರೆ ಬ್ರದರ್? ಪರಲೋಕಕ್ಕೆ ಹೋಗ್ತಾರೆ. ಆರನೇದಾಗಿ ಶರೀರ ಕಾರ್ಯಗಳು ಇಲ್ಲದವರು, ಶರೀರ ಕಾರ್ಯಗಳ ಮೇಲೆ ಮನಸ್ಸಿಡಿದವರು, ಶರೀರ ಕಾರ್ಯಗಳನ್ನು ಜಯಿಸಿದವರು, ಶರೀರ ಕಾರ್ಯಗಳನ್ನು ನಡೆಸಿದವರು ಮಾತ್ರ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಏಳನೇದಾಗಿ ದೇವರ ಪರಿಶುದ್ಧ ಗ್ರಂಥವಾಗಿರ್ತಕ್ಕಂಥ ಬೈಬಲ್ನ ಗೌರವಿಸಿ ಅದಕ್ಕೇನು ಕಲಬರಕೆ ಮಾಡದೆ ಇರುವವರು ಮಾತ್ರನೇ ಎಲ್ಲಿಗೆ ಹೋಗ್ತಾರೆ? ಪರಲೋಕ ಹೋಗ್ತಾರೆ. ಎಂಟನೇದಾಗಿ ಸತ್ಕ್ರಿಯೆಗಳು ಎಂಬ ಹಣವುಳ್ಳವರ ಮಾತ್ರವೇ ಎಲ್ಲಿಗೆ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಆದ್ರಿಂದ ಜೀವಿತ ಇನ್ನೂ ಇದೆ ಎಂಬುದಾಗಿ ತಾತ್ಸಾರ ಮಾಡಿದೆ. ದೇವ್ರು ಕೊಟ್ಟಿರ್ತಕ್ಕಂಥ ಈ ಜೀವಮಾನ ಕಾಲದಲ್ಲಿ, ದೇವ್ರು ನಮ್ಗೆ ಕೊಟ್ಟಿರ್ತಕ್ಕಂಥ ಆಯುಷ್ ಕಾಲದಲ್ಲಿ ನಾನು ಕುರಿಮರಿಯಾದಾತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀನ, ಅಥವಾ ಮತ್ತೆ ನಾನು ಏನಾದ್ರೂ ಪಾಪ ಮಾಡ್ತಾ ಇದ್ದೀನ, ಅಥವಾ ನಾನು ಸುಮ್ನೆ ಕಾಲಹರಣ ಮಾಡ್ಕೊಂತ ಮಲಿನವಾದಂತ ಜೀವಿತವನ್ನು ಜೀವಿಸ್ತಾ ಇದ್ದೀನ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ದೇವರು ಹೇಳಿದಂತ ಪದ್ಧತಿಯಲ್ಲಿ ಆ ಕ್ರಿಸ್ತನ ಸಭೆಯಲ್ಲಿ, ಇನ್ನೊಂದು ಕ್ರಿಸ್ತನ ಸಭೆಯಲ್ಲಿ ಇಲ್ಲ ಅಂದ್ರೂ ಕೂಡ ಪರಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನಾನು ರಕ್ಷಲ್ಪಟ್ಟು ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಇದ್ದುಕೊಂಡು ಜೀವಬಾಧ್ಯರ ಪಟ್ಟಿಯನ್ನು ಹೆಸರು ಬರೆಸ್ಕೊಂಡು ದೇವರ ಸುವಾರ್ತೆಗೆ ಸಹಕಾರ ಮಾಡುತ್ತಾ ನನ್ನ ಹಣವನ್ನು ಸತ್ಕ್ರಿಯೆಗಳಿಗೆ ಸುವಾರ್ತೆ ವ್ಯಾಪ್ತಿಗೆ ಖರ್ಚು ಮಾಡುತ್ತಾ ಅಥವಾ ಅದಕ್ಕೆ ಆದಾಯ ಮಾಡುತ್ತಾ ಕರ್ತನ ಭಕ್ತನಾಗಿ ಸತ್ರೆ ನಾನು ಧನ್ಯನು. ನಾನು ಈಗ ಸತ್ರು ಪರಲೋಕಕ್ಕೆ ನಾಳೆ ದೇವರು ನಾನು ಕೊಡ್ತಾನೆ, ಅಥವಾ ನಾನು ಸಾಯದಿಲ್ಲ ಅಂದ್ರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ಆಗಮನ ಬಂದಾಗ ನನ್ನ ನೆಲೆ ಕರ್ಕೊಂಡು ಹೋಗ್ತಾನೆ, ಪರಲೋಕಕ್ಕೆ ಕರ್ಕೊಂಡು. ಆದ್ರಿಂದ ಪರಲೋಕವನ್ನೋದು ದೇವರು ಇರ್ತಕ್ಕಂಥ ಸ್ಥಳ. ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕೆಂಬ ನಿರೀಕ್ಷೆಯಿಂದ, ಆಸೆಯಿಂದ, ಪರಲೋಕದಲ್ಲಿ ನಾವೆಲ್ಲರೂ ಇದ್ದು ದೇವರ ಸಮ್ಮುಖದಲ್ಲಿ ಇರ್ಬೇಕೆಂಬ ಆಸೆಯಿಂದ ಆ ಕ್ರಿಸ್ತನ ಆಗಮನವನ್ನು ಎದುರು ನೋಡುತ್ತಾ ಕಾಲಹರಣ ಮಾಡಿದೆ ದೇವರು ನಮ್ಗೆ ಕೊಟ್ಟಿರ್ತಕ್ಕಂಥ ಜೀವಮಾನ ಕಾಲದಲ್ಲಿ ನಮ್ಮನ್ನು ನಾವು ತಿದ್ದುಕೊಂಡು ಲೋಪದೇಶಗಳನ್ನು ಸರಿಪಡಿಸಿಕೊಂಡು ಪರಲೋಕಕ್ಕೆ ಹೋಗ್ಲಿ ಏನೇನೋ ನಮ್ಮ ಹತ್ರ ಕುಂದು ಕೊಡ್ತಿದ್ದ ಅವನ್ನೆಲ್ಲವನ್ನ ಏನ್ ಮಾಡ್ಕೋಬೇಕು? ತೆಗೆದುಹಾಕೊಂಡು ಪರಲೋಕಕ್ಕೆ ಹೋಗ್ಲಿಕ್ಕೆ ಏನೇನಿದೆಯೋ ಅದನ್ನ ಸಂಪಾದನೆ ಮಾಡಿಕೊಂಡು ದೇವರ ಎದುರುಗಳಲ್ಲಿ ನಾವು ಜೀವಿತ ನಡೆಸಿದ್ರೆ ನಮ್ಮ ದೇಹಕ್ಕೆ ಮರಣ ಎದುರಾದ್ರು ಅಥವಾ ಕರ್ತನ ಆಗಮನ ಬಂದ್ರು ನಾವು ಡೆಫಿನೆಟ್ ಆಗಿ ಎಲ್ಲಿಗೆ ಹೋಗ್ತೀವಿ ಬ್ರದರ್? ಸೊ ಪರಲೋಕಕ್ಕೆ ಹೋಗೋದು ಬಿಡೋದು ಯಾರ ಕೈಲಿದೆ? ದೇವ್ರ ಕೈಲಿದೆಯಾ? ನಮ್ಮ ಕೈಲಿದೆಯಾ? ದೇವ್ರೇನಿಲ್ಲ, ನಮ್ಮ ಕೈಲಿದೆ. ನಾವು ಈ ಭೂಮಿಯಲ್ಲಿ ಹೇಗೆ ಜೀವಿಸ್ತೋ ಅದ್ರ ಮೇಲೆ ಅದೇನಾಗಿರುತ್ತೆ. ಆದ್ರಿಂದ ನಮ್ಮೆಲ್ಲರ ಜೀವಿತ ಪರಲೋಕಕ್ಕೆ ಹೋಗುವಂತ ರೀತಿಯಲ್ಲಿ ಇರ್ಬೇಕೆಂಬುದಾಗಿ ಸೊ ನಿಮ್ಮನ್ನೆಲ್ಲರೂ ಎಚ್ಚರಿಸಿ ನನ್ನನ್ನು ಕೂಡ ಎಚ್ಚರಿಸಿಕೊಂಡು ಉದಯ ಕಾಲದಿಂದ ಈ ಪಾಠವನ್ನು ನೀವೆಲ್ಲರೂ ಶ್ರದ್ಧೆಯಿಂದ ಆಸಕ್ತಿ ಕೇಳೋದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಅವಕಾಶವನ್ನು ನೀಡಿದಂತ ಮಾರಿಕಾಪು ಕ್ರಿಸ್ತನ ಸಭೆ ಸುವಾರ್ಥಿಕರಾಗಿರ್ತಕ್ಕಂಥ ನಮ್ಮ ಇಸ್ಟೋರ್ ಡಿಸೋಜ ಬ್ರದರ್ಗೂ ಅವ್ರ ಕುಟುಂಬ ವರ್ಗದವರೆಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್.